ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ. ನಿತ್ಯ ಬೋಲೋ ರಾಮಕೃಷ್ಣ ಹರಿ, ಸತ್ಯ ಬೋಲೋ ರಾಮಕೃಷ್ಣ ಹರಿ. ಗತ್ಯ ಬೋಲೋ ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ. ಮಹಾರಾಷ್ಟ್ರನೋಗೆ ಮರಾಠವಾಡನೋಗೆ ಎಲ್ಲ ವಿಠಲ್ ಭಕ್ತರು ಪಾಂಡುರಂಗ ಭಕ್ತರು ಏನ ನಾಮ ಇನ್ನೂ ಏನಿಬ ನಾಮ ತ್ರೇತಾಯುಗ ಅಂತ ದ್ವಾಪರ ಯುಗವ ತಾಂಡಿ ಕಲಿಯುಗನೋಗೆ ಎಲ್ಲ ಕೊರ್ಚುವ ನಾಮ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ. ಅದನ್ನೊಗಿಯೂ ಈ ರಾಮಕೃಷ್ಣ ಹರಿಯ ಆ ಬೆಳಕ ಯುಗದಿಂದಲೇ ರಾಮಕೃಷ್ಣ ಹರಿತ ಸತ್ಯ ರಾಮಕೃಷ್ಣ ಹರಿಯ ಎಂದು ನೆನಪನೋಗಿ ನಿತ್ಯವ ಏನಿಬನೆ ಗತ್ಯಂಬನೆ ಅದು ತವರೆ ಬೇರೆ ಇದು ಇಲ್ಲೇ ಒಲದನೋಗೆ ಅದುತ್ತ ಉಣರ್ತೀರ. ಸತಿ ತವರ ಬೇರೆ ಇದು ಇಲ್ಲೇ ಆ ತಪ್ಪದನ್ನತ್ತ ಅದನ್ನು ಉಣರ್ತೀರ. ಮೈಕ್ರೋ ಸರಿ ಇಲ್ಲ ಅನ್ನೋ ಕೊರಲ್ ಸರಿ ಇಲ್ಲ. ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮ ಕೃಷ್ಣ ಹರಿ ಅಸತ್ತನೆ ಅದ ನೆಚ್ಚಿನ ಅದು ಕೇಳಿಯ ಇದನ್ನ ಅರ್ಥ ಏನ? ಮೇಲಿಬ್ಬ ಹರಿಯ ಬೇಡ, ಕೈಲಾಸನಿಬ್ಬ ಪರಮೇಶ್ವರನ ಬೇಡ, ಬ್ರಹ್ಮಲೋಕ ಸತ್ಯಲೋಕನಿಬ್ಬ ಬ್ರಹ್ಮದೇವರ ಬೇಡ. ಇಲ್ಲಿ ಬಪ್ಪ ಅವತಾರ ಪರವಸ್ತಿ ಅಥವಾ ಅವತಾರ ಮೊದಲು ಬಂದರ ಆ ಅವತಾರನಿಗೆಯೋ ಅವತಾರ ಕೋಡಿಬ್ಬ ಆ ಭಕ್ತರುಗಳು ವಸ್ತಿ ಆ ಅಮ್ಮನೇ ಅವತಾರ ಬಪ್ಪನೇ ಅದು ವಸ್ತಿ ಅಥವಂತ ಇಂದು ಸೀತಾರಾಮಾದೇನ ರಾಧಾ ಕೃಷ್ಣದೇ. ಯಾಕಂದ್ರೆ ಸೀತೆ ಆಳೋಗ ಪವಿತ್ರವ ಎಲ್ಲವ ತ್ಯಾಗ ಮಾಡಿ ಆ ನೆಲೆಯ ರಾಮಾಯಣವ ನಡೆದಿ ತಂದಿಟ್ಟು ಹೋಗಿದ್ದಾರೆ ಅಮ್ಮನವಕ್ಕ. ರಾಧಾ ಅದು ಕೂಡ ಒಂದು ಪಡಿ ವಸ್ತಿನಾಗೆ ಕೃಷ್ಣ ಸೀದಾ ಯಾವುದು ಕೃಷ್ಣರ್ಕೋ ರಾಮರ್ ಕೋಡ್ ಇದ್ದ ಅಲ್ಲೇ ರಾಧಾ ಕೃಷ್ಣರ್ ಕೋಡ್ ದೋಸಿಕಾಲ ಪಳಗಿದಲ್ಲಿ ಕೃಷ್ಣ ಉಣರ್ವನೋಗಿ ಎಲ್ಲ ಎಡೆಯೋ ದೇವರ ಎತ್ತ ನೋಡುದು ಆ ತಮ್ಮ ಮಾಧುರ್ಯ ಭಕ್ತಿರ ಹೊಂದಿತ್ತು. ಅದೇ ಮಕದ ರಾಮಕೃಷ್ಣ ಹರಿ എന്നവനെ இந்த வைஷ்ணவர்கள் ஐயாரா, இந்த ಶೈವர்கள் ஐயாரா, இந்த ಇಸ್ಲಾಮನಿಗೆ ಐತಡದೆ ಅಲ್ಲ ಬರ ಒಪ್ಪದಲ್ಲ ಅಲ್ಲ ದರಾವದು ಕೇಸಿಯಾರ ಎಲ್ಲ ದರಾವದು ಒಬ್ಬನ ತೇರ್ಲಿತ್ತಿಯಾರ ದೇವತೂದರ ತೇರ್ಲಿತ್ತಿಯಾರ ಅಂತ. ಕ್ರಿಸ್ಟಿಯಾನಿಟಿನೂ ಐತಡದೆ ಉಣ್ಮ್ಯಾನ ಸುಪ್ರೀಂ ಗಾಡ್ ಬರ ಒಪ್ಪದಲ್ಲ ತನ್ನ ಮಕ್ಕವ ತನ್ನ ಮಾತಿಯವೋ ಇಲ್ಲ ತನ್ನ ಹೆಣ್ಣನವೋ ಕೇಸಿಯಾರ ಅಲ್ಲ. ಸನಾತನ ಧರ್ಮ ನಂಗೆ ಭಾರತ ನಮಗೆ ಎಲ್ಲವೂ ಹೊಂದುತ್ತಾ ಏಸರು ಕೊರ್ಚಿಲ್ಲ ಎಲ್ಲ ಏಸು ರಾಮ್ ರಹೀಮ್ ಕೃಷ್ಣ ಕರೀಮ್ ಇದರಲ್ಲಿ ಹೊಂದುತ್ತಾ ಅಲ್ಲ. ಅಪ್ಪರ ಉಯರಂತವಾದ ವಿಷಯ ಏನಂದ್ರೆ ದೇವರು ಮನುಷ್ಯ ರೂಪನ ಒಪ್ಪುದು ಮನುಷ್ಯರ್ಮಾಕಿಯೇ ಸದಾ ನಡಮಾಡುದು ಎಲ್ಲ ಕೊಡುವ ಸಹಜವ ಪಳುವುದು ಅಲ್ಲ. ಆ ದೈವನೆಲೆಯ ಎಲ್ಲಾಗೂ ಉಣರ್ತದು ಮಟ್ಟಲ್ಲ ಎಲ್ಲಾವ ದೈವನೆಲೆಗ ಎದ್ದಿನ ಬಪ್ಪದಕ್ಕೂ ಎಲ್ಲ ವಿಧವಾದ ಮುಯರ್ಚಿನೋ ಈಡುಪಡ್ತು ಇದಪ್ಪರ ವಸ್ತಿ. ಯಾಕಂದರೆ ದೇವರು ವೈಗುಂಠನಾಗಿದ್ದಾರೆ ಅಂತ ಅರ್ಧ ನಂಗೆ ಇನ್ನು ಒಂದೊಂದು ಗುಡಿಯೊಳಗೆ ಮನೆಯ ಫೋಟೋ ಎಲ್ಲ ಬೇಡಿತ್ತ ಅಥವಂತ ವಿಠಲ್ ಭಕ್ತರು ಎತ್ತ ಕೊರ್ಚಿದ್ದಾರೆ ಎಂದರೆ ಇದು ಅರ್ಥವೆತ್ತ ರಾಮ ಕೃಷ್ಣ ಹರಿ. ಆಗ ಅದು ಮೊದಲು ಅವತಾರವೇ ಇಲ್ಲಯಾ ಅಂತಂದರೆ ಅದು ಮೊದಲು ಅವತಾರ ಇಡ್ತದೆ. ನಾರಾಯಣ ಎತ್ತಿದ ಅವತಾರ ಎಲ್ಲ ನಡೆದೆ, ಸದಾಶಿವ ಎತ್ತಿದ ಅವತಾರ ಎಲ್ಲ ನಡೆದೆ. ಒಂದು ಕಾರಣಗಾಯಿ, ಒಂದು ಅರಕನ ಕೊಬ್ಬುದಗಾಯೋ, ಒಂದು ಸಾಧುವ ಸಂರಕ್ಷಣೆ ಮಾಡೋದಗಾಯೋ, ಇದೋ ಒಂದು ವಿಷಯವ ಉಣರ್ತದಗಾಯೋ ಮನಕ್ಕನ ಬಂದುಟ್ಟು ಅವರನ್ನು ಒಯ್ಟ್ರ ಒಪ್ಪನೇ ಅತ್ತ ಒಂದು ವೇಗವೋಡ ಬಂದರ. ಈಗ ಕುರಿಪೈತಿನ ನರಸಿಂಹ ಅವತಾರ ಪ್ರಗಲಾದಗಾಯಿ ಬಪ್ಪುದು ಪ್ರಗಲಾದಗಾಯಿ ಬರಾದ ಇಬ್ಳೆ ಅದು ಪಿರ್ಕಾಲನ ಏನಿಟ್ರ ஒரு ಕುನ್ನು ಹುಟ್ಟಿದುದು ಒಂದು ಕೂಸು ಓಂ ನಮೋ ನಾರಾಯಣ ಅಂದ್ರ ಬರಾದ ಇಬ್ಳೆ ನಾರಾಯಣ ಕರುಣಮೂರ್ತಿ ಅಂತ ಕೊರ್ಚಿಟ್ಟು ಏನರ್ಥ ಇದೆ ಮತ್ತತನ ಹಾಪುದು ಪ್ರಗಲಾದನ ಭಕ್ತಿಗೂ ಫಲನ್ ಸಿಕ್ಕಿ ಹಾಪುದು. ಹಿರಣ್ಯ ಕಶಿಪು ತನ್ನ ಅಪ್ಪನ ಅಹಂಕಾರ ಆಣವಗೂ ಬುದ್ಧಿ ಕಲಿಸಿ ಹಾಪುದು. ಆಗ ಅವತಾರ ಎರಡು ಗಾಯಿ ಬಂದರ. ಅದೇ ಸಮಯ ಇನ್ನು ಪಿರ್ಕಾಲನೊಗೆ ನಾರಾಯಣನ ನಾಮವ ಕೊಚ್ಚಿದ್ದಕ್ಕೆ ಪ್ರಗಲಾದ ಮಾಕನ ಇಂದು ಕಾತು ಬನ್ನೇದು ಉದಾಹರಣವೂ ಕೊಟ್ಟಾಪುದು.
அதே மாதிரி இரண்யகசிபு மாக்க ಈಸಿದ ವರವೆಲ್ಲವ ತಪ್ಪ ಪೈನ್ಪಡಿತಿ ಆಣವನೋಗೆ ದಾನವಾಯಿ ಆ ದಾನವದಲ್ಲ ಅರಕಾಯಿ ಅರಕ ಗುಣನೋಗೆ ರಜೋ ಗುಣ ತಮೋ ಗುಣನೋಗೆ ಎಲ್ಲ ತಪ್ಪು ಮಣ್ಣೆ ದೇವ್ರು ಇಂತಿದ್ರಲಿಯೂ ಉಂಟು ಅದು ದೇವರು ದಾರಿಗೂ ದಂಡನೆ ಕೊಡುದಿಲ್ಲ ಅವಕ್ಕ ಒಂದು ಅನುಭವ ಪಾಠ ಪೊಗಟ್ಟಿಯಾರ ತುಷ್ಟ ಶಿಕ್ಷಣ ಅಂದಾರ ಅದನ್ನು ಮಾಡಿ ಹಾಕುದು ಅದನ್ನು ಉಣರ್ತು ಆಗ ನರಸಿಂಹ ಅವತಾರ ಕೂಡ ಅದೇ ಬಂದ್ಬಿಟ್ಟು ಒಂದು ದೋಸಿ ಜನ ನರಸಿಂಹ ಅವತಾರ ಈ ಭೂಲೋಕನಕ್ಕೆ ಏಸು ಕಾಲ ಇಡ್ತಂದ್ರೆ ಗುರು 41 ಜನ ಒಂದು ಅವತಾರ 41 ಜನ ಅಡ್ತಾರೆ ಮಚ್ಚ ಅವತಾರ ಇವು ಜನ ಕೂರ್ಮ ಅವತಾರ ಭೂಲೋಕವೇ ಒಪ್ಪಿಲ್ಲ ಭೂಲೋಕವ ತನ್ನ ಕೂರ್ಮ ತನ್ನ ಇದನೊಗೆ ಹಲ್ಲುನೊಗೆ ತೂಕಿಟ್ಟು ಭೂಮಿ ಬೀಚಿಟ್ಟು ಇಟ್ಟ ಆಗ ಅವತಾರ ಭೂಲೋಕನಂತ ನಡುವುದಂತಲ್ಲ ಎಲ್ಲ ಇಡಿಯೂ ನಡೆದ ಮೇಲೆ ಈ ಲೋಕ ನಡೆದಕ್ಕೆ ಈ ಲೋಕ ನಡೆದ ಅಲ್ಲೇ ಎಲ್ಲ ಅವಡ ಪರಶುರಾಮ ಅವತಾರ ನೀಂಡ ಆಯುಳ ಇದೆಯೋ ಸಹಜವೆಲ್ಲ ಕೂಡ ಪಡಗಿಲ್ಲ ಕೋಪನೋಗಿಯೇ ಇದ್ರು ಪರಶುರಾಮರು ಅಲ್ಲೇ ಅಪ್ಪರ ವಿಶೇಷವಾದ ಅವತಾರ ರಾಮ ಅವತಾರ ಮನುಷ್ಯರ ಬಂದು ಮನುಷ್ಯರ ಮಾಗಿ ಇದ್ದು ಆ ಧರ್ಮವ ಉಣರ್ತಿ ರಾಮವು ವಿಗ್ರಹವಾನ್ ಧರ್ಮ ತನಗೆ ಧರ್ಮದ ದಾರಿಯವೇ ನಡೆದು ಕಷ್ಟಪಟ್ಟು ವೇದನೆ ಪಟ್ಟು ಆ ಕಷ್ಟ ವೇದನೆ ಅನುಸರಿಸಿ ಧರ್ಮ ಅಂತ ಎಳ್ಳಲವೂ ಆ ದಾರಿ ಮಾರಾದೆ ಆ ಗವ ತುಂಬಿದನೊಗೆ ಶಾಂತ ಸ್ವರೂಪವ ಇಬ್ಬನೇ ನಾರಾಯಣತೆ ರಾಮ ನಾರಾಯಣತೆ ನರಸಿಂಹ ನಾರಾಯಣತೆ ವಮನ ಆಲೆ ಆ ನಾರಾಯಣ ರಾಮವ ಬಪ್ಪನೆ ಅದನ್ನು ಮಹತ್ವವೇ ಬೇರೆ ಅದಾದಂಥ ಅವತಾರ ಅಲ್ಲಿ ಇಬ್ಬ ವೈಗುಂಡನ ಇಬ್ಬ ನಾರಾಯಣ ಕೂಡ ವಸ್ತಿ ಅದಂತ ಮೊದಲೇ ಏಳ್ತು ಬಂದರ ವಿಠಲ್ ಭಕ್ತರ್ಗ ರಾಮ ಅಂತಾರೆ ಅನ್ನ ಆ ಕಾಲಪೋಕನಿಗೆ ರಾಮರ ಮಾಡುದು ಮುಡಿಯಾದ ಸಿಲ ವಿಷಯ ಆ ಕಾಲನಿಗೆ ರಾಮರು ಕೂಡ ಇಬ್ಬುದೋ ಒಂದು ಹೆಂಗಿದವಕ್ಕಾಗ ರಾಮರು ಕೂಡ ಇತ್ತ ಒಂದೆಲ್ಲ ತಿರುವುಡಾಡಲ್ ಮಾಡುದು ಒಂದು ಹೆಂಗಿದವಕ್ಕಾಗ ಆ ಮಿಚ್ಚ ಮೀದಿ ಅಡದನ ಅಡತ ಅವತಾರನ ಕೃಷ್ಣ ಪರಮಾತ್ಮ ರಾಮ ಅಂದಲ್ಲ ಧರ್ಮ ಕೃಷ್ಣ ಅಂದಲ್ಲ ಪ್ರೇಮ ಆಗ ಹರಿ ಮನೆ ಸತ್ಯ ಧರ್ಮ ಪ್ರೇಮ ಸತ್ಯ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಒಂದು ಇದನ್ನಾಗಿ ಇದು ಮೂರು ತಿರುಕಿ ಹಾಕಿಲ್ಲ ಸತ್ಯ ಉಣರ್ದಲ್ಲೇ ಧರ್ಮದ ದಾರಿ ನಡೆದವನ ಆ ಸತ್ಯ ಉಣರ್ದಲ್ಲಿ ತುಂಬಿದ ಗಮನಕ್ಕೆ ಇದನ್ನ ಕೃಷ್ಣ ಅವತಾರವೇ ತುಂಬಿದ ಗಮಗಾಗಿ ಕೃಷ್ಣರು ಏನೇ ಬೇಕಲು ಮಾಡೋದು ತಯಾರಾದರು ರಾಮರು ಕೊಡಿ ಅಂತಿಲ್ಲ ಸತ್ಯ ಧರ್ಮ ಅಂತಂದು ಅಪ್ಪರ ಒಂದು ಸ್ಟ್ರಿಕ್ಟ ಎಲ್ಲ ಕೂಡ ಗವವ ಪಳಿದ ಸತಿ ಆ ಧರ್ಮ ಅಂದ ಧರ್ಮಗಾಗಿ ಇದನ್ನು ಬೇಕಲ್ಲಿ ತ್ಯಾಗ ಮಾಡೋದು ತಾಯಿದ್ರು ಅಲ್ಲ ಕೃಷ್ಣ ಪ್ರೇಮಗಾಯಿ ತುಂಬಿದ ಗವಗಾಯಿ ಧರ್ಮವು ಕೂಡ ತ್ಯಾಗ ಮಾಡೋದು ದಾರ ಕೃಷ್ಣ ಪರಿಪೂರ್ಣ ಅವತಾರ ರಾಮರು ಪೂರ್ಣ ಅವತಾರ ಕೃಷ್ಣ ಪರಿಪೂರ್ಣ ಅವತಾರ ಆಗ ಈ ರಾಮಕೃಷ್ಣ ದಾರ ಅಂದ್ರೆ ಹರಿ ಮನೆ ಹರ್ಮೇ ಹರಿ ಹರ್ ಕಣ್ಣು ಮೇ ಹರಿ ಸಬ್ ಮೇ ಹರಿ ಆತ ಮನೆ ಎಲ್ಲ ಹಿಡಿಯುವ ಹರಿತ ವಿಶ್ವಂ ವಿಷ್ಣುಮಯಂ ಎಲ್ಲವೇ ನಾರಾಯಣತ ಆತಂಬ ಸತ್ಯ ಉಣರ್ದಗತ್ತ ಸತ್ಯನಾರಾಯಣ ಪೂಜೆ ಮಾಡಲ ಅದು ಸಿಕ್ಕಿರ ಇದು ಸಿಕ್ಕಿರ ಅದು ಕಾಲಪೋಕನ ಸಿಕ್ಕಿನವ್ರ ಅಲ್ಲೇ ಸತ್ಯವ ಒಂದು ಜನ ನಾರಾಯಣ ಉಣರ್ತಿಯಾರ ಏನು ಸತ್ಯ ಅಂತಲೇ ನಾರಾಯಣನೇ ಹೋಗಾಸಿದ್ದು ಉಣರ್ತಿಯಾರ ಎಲ್ಲವೇ ನಾತ ಅದನ್ನು ಉಣರ್ತಿಯಾರ ಆದತ್ತ ಉಯರ್ந்த ವಿಷಯ ಅದತ್ತ ಒಂದು 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 ಆತ್ಮಾಗ ಸಿಕ್ಕುವ ಉಯರ್ந்த ಪೊಕ್ಕಿಷ ಎಲ್ಲ ಇಡೀ ದೇವರನ್ನು ನೋಡುದು ಎಲ್ಲವೇ ದೇವರನ್ನು ಮನಸಾರ ಉಣರುದು ಆದುತ್ತ ಸತ್ಯನಾರಾಯಣ ಪೂಜೆನೊಗೆ ಉಯರ್ವಾನ ಫಲ ನಂಬುದು ಆದುತ್ತ ರಾಮಕೃಷ್ಣ ಹರಿ ಇದನ್ನತ್ತ ಸಂತ್ ಭಗಿನಿ ಬಾಯ್ ನಂಗೆ ಸತ್ಯನಾರಾಯಣ ಪೂಜಾ ಸಾಯಿ ದ್ವಾರಕಾನ ಆರಂಭಿಸಿದ ಕಾಲಘಟ್ಟ ಅಂದ ಸಂತ್ ಸಕುಬಾಯ್ ರಮಾಬಾಯ್ ಮೀರಾಬಾಯ್ ಜನಾಬಾಯ್ ಮುಕ್ತಾಬಾಯ್ ಸಂತ್ ಕನ್ಹೋಪತ್ರ ಬೆರೆದಾರಮ್ಮ ಎಲ್ಲ ಸಂಗೀತ ಅವರು ಇದಕ್ಕೆ ಎಲ್ಲ ಬಾಯಿ ಇದ್ದಾರೆ ಯಾರು ಗರ್ಳ್ ಇಲ್ಲಿ ಅಂದ್ರೆ ಇವಾಗೆಲ್ಲ ಗರ್ಳ್ತಾ ಹೆಸರುತ್ತ ಬಾಯಿ ಒಬ್ಬೊಬ್ಬನ ಚರಿತ್ರವೋ ಆ ಧಾರೆಯೇ ಚರಿತ್ರ ಅಲ್ಲಿ ಸರಿ ಅದು ನೋಡಿವಿ ಸಂತ್ ತುಕಾರಾಮ್ ಇದ್ದಾರೆ ನಾಮದೇವರಿದ್ದಾರೆ ಜ್ಞಾನೇಶ್ವರಿದ್ದಾರೆ ಏಕನಾಥರಿದ್ದಾರೆ ನಾಯನ್ಮಾರ್ಗಳಿದ್ದಾರೆ ಆಳ್ವಾರು ಇದ್ದಾರೆ ಅವಕ್ಕೂ ಕೇವಲ ಪಟ್ಟಿದ್ದಾರೆ ಅವಮಾನ ಪಟ್ಟಿದ್ದಾರೆ ಮೇಲೆ ಸತ್ಯಲೋಕ ಅಂತ ಭೂಲೋಕ ಒಂದು ಸತ್ಯ ಉಣರ್ತದ ಎಲ್ಲ ಕಷ್ಟ ಆ ಮಾಯಿ ಅಥವಾ ಗೆಚ್ಚಗಿದ್ರ ಎಲ್ಲ ಅವಮಾನ ಪಡ್ತಾರೆ ಅಲ್ಲೇ ಅವಕ್ಕೆ ಒಂದು ಗಂಡು ಮಗುರು ಅವಮಾನ ಪಡೋದು ಒಂದು ದೊಡ್ಡ ವಿಷಯ ಕಡೆ ಅವಕ್ಕೆ ಅವಮಾನ ಅಂಬುದೇನ ಅವಕ್ರ ದರ ಕೇವಲ ಮಾಡಿದಾರ ಒಂದು ಹೆಣ್ಣ ಹುಟ್ಟಿ ಆದಿ ಪರಾಶಕ್ತಿ ಅಂಶವ ಹುಟ್ಟಿ ಎಲ್ಲ ಮನವಕ್ಕೂ ಆದಿಶಕ್ತಿ ಅಂಶತ
ಇನ್ನು ಭೂಲೋಕನೋಗಿ ಒಂದು ಹೆಣ್ಣು ಮನೆ ಅವಕ ತಾಳ್ವಾನವಕ ತಂದು ನೆರೆಯಾನ ಪುರಿದಲ್ಲಿ ಇಲ್ಲಾದೆ ಒಂದು ಅಮ್ಮನಾಂದತ್ತ ಉಡ್ಚುದು ಮುಡಿದ್ರ ಎಲ್ಲ ಒಂದು ಉಡ್ಚುದು ಮುಡಿದ್ರ ಒಂದು ದೊಡ್ಡ ಗಂಡುನ ಒಂದು ದೊಡ್ಡ ಅಧಿಕಾರವಾಗಿ ರಾಜಗೋ ಅವ್ವತ ಒಂದು ಮೋಸವಾನ ಅರಕಗೂ ಅವ್ವತ ಒಂದು ದೇವರನ್ನ ರಾಮರನ್ನ ಇಲ್ಲಿ ಉಡ್ಚಿಬುದು ಒಂದು ಅವ್ವತ ಕೃಷ್ಣರನ್ನ ಉಡ್ಚಿಬುದು ಒಂದು ಅವ್ವತ ಆತಂದವನೇ ಎಲ್ಲ ಆದಿಶಕ್ತಿಯಿಂದ ಎಲ್ಲ ಮಾತಾರ ಅಲ್ಲ ಕಾಲ ಪೊಕ್ಕನ ಏನಾಗಿಟ್ರು ಅಂದರೆ ನಂಗೆ ಇದಂತ ಮೇಲ್ ಡಾಮಿನೇಟೆಡ್ ಸೊಸೈಟಿ ಆತಂದವನೇ ಹೊರ ಸೋಯಿ ಎಲ್ಲ ಗಂಡು ಮುಗರು ಎಲ್ಲ ಅರ್ಧಾಂಗ ನವಕ ಪುರುಷಾಸ ಎಲ್ಲ ಹೊರ ಸೋಯಿಸಿಲ್ಲ ವಿಷಯ ಎಲ್ಲ ಮಾಡುನೆ ಇಲ್ಲಿ ಮಹಿಳಾಸ್ಗ ಇಲ್ಲಿ ಅಮ್ಮನವಕ ದೊಡ್ಡ ಒಂದು ಮರ್ಯಾದೆಯೋ ಸಮುದಾಯನ ಒಂದು ಅಂಗೀಕಾರವೋ ಸಮುದಾಯನ ಅವಕ್ಕೆ ಒಂದು ಕಮ್ಮಿಯಾನವಕ ಮಾಕೆ ಒಂದು ತೋಟ್ರವ ಗಂಡು ಮುಗುರ ಅಂತ ಅದು ಕೊಟ್ಟುಬಿಟ್ರು. ಇದುವೇ ದೊಡ್ಡ ಮಹಾ ತಪ್ಪು, ಇದುವೇ ದೊಡ್ಡ ತಪ್ಪು. ಅಮ್ಮನವಕ ಇಲ್ಲದಲ್ಲೇ ಹೆಂಡ್ರು ಅವ್ವೆ ಅಕ್ಕ ತಂಗೆ ಸೊಸೆ ಮಮ್ಮಿ ಅವಕ್ಕೆ ಮುಕ್ಕರು ಇಲ್ಲದ್ರೆ ಒಲಗವೇ ಹಿಂಗ ಶಕ್ತಿ ಎಲ್ಲವೇ ಶಕ್ತಿ ಮಡಿವ ಉಣ್ಮೆ ಯೋಗದಲ್ಲ ಇದೆಯಾ ಎಲ್ಲವೇ ಎಮ್ಮುಕುರ್ತ ನಾನು ಉಟ್ಪಡ ಅತ್ತ ಸತ್ಯ ಅದನ್ನು ನೆರೆಯ ಅದನ್ನು ಪುರಂಜಾದೇ ಇದ್ದಾರೆ ಇಲ್ಲಿಯ ಎಲ್ಲ ಪುರುಷ ಮನೆ ಪ್ರಕೃತಿ ಮನೆ ಏರ್ಕೆ ಆ ಪಂಚಭೂತಾಂತ ಈ ಒಂದೊಂದು ಜೀವಾತ್ಮ ಉರುವಾಯ್ತದೆ ಎಲ್ಲವೇ ಆದಿಶಕ್ತಿಯ ಶಿವ ತತ್ವನಗೆ ಶಿವನ್ ಪಿರಪ್ಪೆ ಎತ್ತುದಿಲ್ಲ ಶಿವಶಕ್ತಿ ತತ್ವತ ಈ ಅಂಡ ಸರಾಸರನ ತತ್ವ ಆ ಶಿವನ್ ಎಂಬುದು ಅದೇ ಅದು ಶಿವನ್ ಎಂಬುದು ಅದು ಒಡುಕ ಶಕ್ತಿ ಎಂಬುದು ವಿರಿವಾಕ ಇಂದು ಎಲ್ಲ ಒಂದೇ ದೇವರಂದತ್ತ ಒಬ್ಬೊಬ್ಬನು ಇಲ್ಲಿ ಈಸರ ಜೀವರಾಶಿ ಗುರುವಾಯ್ತದೆ ಎಲ್ಲಗೋಸ್ಕರ ಒಂದೇ ಶಕ್ತಿ ತಾಡದಿಂದನೆ ಎಲ್ಲ ಇಂದು ಶಕ್ತಿ ಕಂಡು ಇದ್ದೇವೆ ಶಕ್ತಿ ಎಣ್ಣ ಇದ್ದೇವೆ ಶಕ್ತಿ ಏರ್ಕಿಯ ಇದ್ದೇವೆ ಶಕ್ತಿ ಎಲ್ಲ ವಿಧವಾದ ಜೀವರಾಶಿ ಇರ್ತವೆ ಇದು ಸತ್ಯ ಈ ಸತ್ಯವು ಉಣರ್ದವಕ್ಕಾಗ ಬೇರ್ಪಟ್ಟ ದೇವಿ ಮಹಾತ್ಮೆಯವ ಅರ್ಧವಕ್ಕಾಗ ಉಣ್ಮೆಯ ಅವಕ್ಕಾಗ ಅಮ್ಮನವಕರ ಅದು ಎಣ್ಣು ಅನಿಸಲಿ ಉಯರ್ವಾನ ನೆಲೆ ಬಿಪ್ಪುದು ಅಂತ ಅವಕ್ಕೆ ಅರ್ಧ ಅತ್ತ ಮಕ್ಕಳ ನಂಗೆ தொடர்ந்து ಅಮ್ಮನವಕರ ಜ್ಞಾನಿಗಳು ಮುಕ್ತಾತ್ಮಗಳನ್ನ ಅವಕರ ಚರಿತ್ರವಾದ ನಂಗಿಂದ ಓದುತ್ತ ಅಥವಾ ಕಾಲಘಟ್ಟನೋಗೆ ಸಂತ್ ಭಗಿನಿ ಬಾಯಿ ಮರಣೆ ಮುಕ್ತಾಬಾಯಿನ ಚರಿತ್ರ ಓದಿದ ಭಗಿನಿ ಬಾಯಿ 16ஆம் நூற்றாண்டனொಗೆ 1628ஆம் ஆண்டு ದೇವ್ಗಾಂವ್ ಅತಂದು ಏಗುವ ಎಲ್ಲೋರಾಂಬ ಆ ಜಿಲ್ಲೆನೊಗೆ ದೇವ್ಗಾಂವ್ ಅತಂದು ಏಗುವ ಆ ಗ್ರಾಮನೊಗೆ ಗೋದಾವರಿ ನದಿ ಕರೆಯ ಅಡುವ ಆ ಗ್ರಾಮನೊಗೆ ಮೇರ್ಕ್ ಮಹಾರಾಷ್ಟ್ರ ಮರಾಠವಾಡ ಜೈನೊಗೆ ತಾ ಹುಟ್ಟಿಯಾರ ತಾ ಹುಟ್ಟುದೇ 9 ವರ್ಷ ಕೈದು ತನ್ನ ಅವ್ವ ಅಪ್ಪಗ ಕುನವೆ ಬಾಕಿ ಇಲ್ಲೇಂದು ಅವ ತನ್ನ ಅಪ್ಪನಕ್ಕ ಅಮ್ಮನ ಭಕ್ತರು ಅಮ್ಮನ ವೇಂಡಿ ಕಾಳಿ ಅಮ್ಮನ ವೇಂಡಿ ಆ ಪುಣ್ಯ ಆಗಪಟ್ಟ 9 ವರ್ಷ ಕೈದು ಈ ಹೆಣ್ಣು ಜನನ ಮೆತ್ತಿರ ಅವ್ವ ಹೆಸರು ಜಾನಕಿ ಬಾಯಿ ಅಪ್ಪನ ಹೆಸರು ಅದಿಯೋ ಕುಲಕರ್ಣಿ ಎರಡ ಯಜುರ್ವೇದ ಬ್ರಾಹ್ಮಣಿ ತನ್ನಪ್ಪ ಯಜುರ್ವೇದ ಒಂದೊಂದು ವೇದವ ಕತ್ತ ಬ್ರಾಹ್ಮಣಿದ್ದಾರೆ ಋಗ್ವೇದ ಕಥ ಬ್ರಾಹ್ಮಣಿದ್ದಾರೆ ಯಜುರ್ವೇದ ಕಥ ಬ್ರಾಹ್ಮಣ ಯಾಗೆಲ್ಲ ಮಾಡುದು ಆ ಕಾಲನೊಗೆ ನಂಗೆ ಪೂಜಾ ಪುರಸ್ಕಾರ ಎಲ್ಲ ಯಾಗೆಲ್ಲ ಮಾಡುದು ಋಗ್ವೇದ ಕಥಕ್ಕ ಗುರು ಮಂತ್ರ ಮುಟ್ಟುತ್ತೆ ಯಾರ ಕ್ರಿಯಾಗಳು ಒಂದು ಪೂಜೆ ಪುರಸ್ಕಾರನಾಗ ಅವ್ಕೆ ಈಡುಪಡ್ತಾರೆ ಮಂತ್ರ ಮುಟ್ಟೆ ಯಾರ ಆಸಕ್ತ ಆ ಯಜುರ್ವೇದ ಬ್ರಾಹ್ಮಣ ಆ ಬೇರ್ಪಟ್ಟ ಬ್ರಾಹ್ಮಣ ಕುಟುಂಬನೋಗೆ ಈ ಹೆಣ್ಣು ಹುಟ್ಟಿರ ಕುನ್ನದೊಂದು ವೇದ ಹುಟ್ಟಿ ಬಂದರ ಒಳ್ಳೆಯ ಒಂದು ಅಧಿಷ್ಠ ಈ ಸುಕಾಲ ಅವಕ್ಕ ತನ್ನ ಅವ್ವಪ್ಪ ಈ ಬೇರ್ಪಟ್ಟ ಪಿರವಿ ಊಟದುಂಬದಗೈತ ಕಾತು ನಿಂತಾರೆ ಅವಕ್ಕ ಹತ್ತಾದ ಗುಡಿ ಇಲ್ಲ ಹೋಗಾದ ತೀರ್ಥಯಾತ್ರೆ ಇಲ್ಲ ಕೊರ್ಚಾದ ದೇವರ ನಾಮವಿಲ್ಲ ಆ ಫಲನಾಗಪಟ್ಟದು ಇಂದು ಭಗಿನಿ ಬಾಹಿನಿ ಅತಂದು ಎಗುವ ಬಾಯಿ ಎಂಬುದು ಒಂದು ಕೊಡುವ ಒಂದು ಪಟ್ಟ ಬಾಯಿ ಎಂಬುದು ಹುಟ್ಟುನಿ ಬಾಯಿ ಎಂದು ಹೆಸರಲ್ಲ ಅಮ್ಮನವಕರ ಜಾನಕಿ ಬಾಯಿ ಮೀರಾಬಾಯಿ ಅತ್ತಂಬುದು ಒಂದು ಅಮ್ಮ ವೆಣ್ಣಿಲಮ್ಮ ಶಿವಮ್ಮ ಮೈಶಾಲಿಮ್ಮ ಸಂಗೀತಮ್ಮ ಅತ್ತಂದು ನಾಯಕ ಕೊರ್ಚಿನಿಯೋ ಅತ್ತಮ್ಮ ಶಾರದಮ್ಮ ಅತ್ತಂದು ಕೊರ್ಚಿದಂಗೆ ಅದೊಂದು ಪಟ್ಟ ನಂಗೆ ಇಲ್ಲಿ ಅಮ್ಮ ನನಗೆ ಬಾಯಿಂದ ಅತ್ತದನ್ನು ಬಾಯಿ ಎಂಬುದು ಬಾಯಿ ಅದಕ್ಕೆ ಇತ್ತ ನೆಲನಾಗೆ ತಾ ಜನನ ಬಿತ್ತಿಯಾರ ನೋಡಿವಿ ಎಲ್ಲ ಅಮ್ಮನವಕ ಈಗೆಲ್ಲ ವಿಮನ್ ಎಂಪವರ್ಮೆಂಟ್ ಅಂದರೆ ಮಗಳಿರ್ನ ಶಕ್ತಿ
ಅವಕ್ಕೆ ಗೋಸಡುವ ಸಮುದಾಯ ಅವಕ್ಕೆ ಕೊಡುವ ಅಂಗೀಕಾರ, ಸಮುದಾಯನಲ್ಲಿ ಅವಕ್ಕೆ ಗಡುವ ಶಕ್ತಿ ಇಂದು ಅಮ್ಮನವಕ್ಕೆಲ್ಲ ಗೆಲ್ಚಗೋದಾರ ಸಂಬರ್ಚಿಯಾರ ಗಂಡವೇ ಇಲ್ಲಾದಲ್ಲಿ வாழ்ந்தாರೆ ಅವಕ್ಕಾಗೊಂದು ಕುನ್ನ ಆಸೆಯ ಇಂದು ಅವ್ವಪ್ಪ ಅವಕ್ಕೆ ತಮ್ಮದಂಗೆ ಸಿಲ ವಿಷಯ ಎಲ್ಲ ನಡೆದಾರ ಅಂದತ್ತಲ್ಲ ಇಲ್ಲ. ಅವ್ವಪ್ಪ ಏನೇ ಇಲ್ಲಿ ಕೇಪುದು, ಸಮುದಾಯ ಏನೇ ಇಲ್ಲಿ ಕೇಪುದು, ಸ್ವಂತ ಬಂದ ಏನೇ ಇಲ್ಲಿ ಕೇಪುದು, ಇದನ್ನು ಕೇತಪ್ಪುದು. ಏನಾರ ಅಂದರೆ ಒಂದು ಹೆಣ್ಣುನ 6 ವಯಸ್ಸನ್ನು ಬದುಕಿಸ್ಬಿಟ್ರು. 6 ವಯಸ್ಸು. ಇದು ಬಾಲ ವಿವಾಹ ಆತದ್ದು, ಕಾಲಪೋಕನತ ಅದು ಇಲ್ಲದಾತು ಬಾಲ ವಿವಾಹ. ಈಗ ಏನು ಮಾಡ್ಯಾರ, 6 ವಯಸ್ಸಿಗೋಸು ಹೆಸರಿಕ್ಕಿ ಮದುವೆಗೇಸಿಬಿಡ್ತು. ಹೆಸರಿಕ್ಕಿ ಮದುವೆ ಮಾಡಿಟ್ಟು ಅಪ್ಪ ಮನೆ ಇಬ್ಬದು ಅವಕ್ಕೆ ದೊಡ್ಡವಕ್ಕಾಗಿ ಇದ್ದಾಡು ಗಂಡ ಮನೆಗೆ ಇಷ್ಟ ಇದ್ದತ್ತ ಅವಕ್ರ ವಿವಾಹ ಒಳಕ. ಆಗ ಈಗ ಏನು ಮಾಡ್ಯಾರ, ಭಗಿನಿ ಬಾಯಿಗ 5 ವಯಸ್ಸು ತನ್ನಪ್ಪ ಎತ್ತಿಯೋ. ಇದು ಒಂದು ಸಮುದಾಯನೊಗೆ ದೊಡ್ಡ ಒಂದು 6 ವಯಸ್ಸಿಗೋಸು ಒಂದು ಮದುವೆ ಹೆಸರಿಕ್ಕಿ ಮದುವೆ ಮಾಡಾದ್ರೆ ಅದೊಂದು ದೊಡ್ಡ ಅವಮಾನ ಮಾತೆ. ಇಂದು ನಂಗೆ ಏನತಾ ಬಡಗುರ ಕೊಲ ದೇವ್ರ ಕೊಲ ಅಂತಲಿಯೋ ಕೊಡ್ಕೊನ ಆ ಪೊಟ್ಟೊಟ್ಟಿಗೆ ಸಡದೆ ನಂಗೆ ಗೋಸ್ತದು ಹೊರಸೋಕೆ ಕೊಡಿಲ್ಲ. ಇದನ್ನ ಸಮುದಾಯನಾಗ ಇದೆ, ನನಗೊಂದು ಮನೆ ಇಲ್ಲಿಯಾ, ನನಗೊಂದು ಕಾರ್ ಇಲ್ಲಿಯಾ, ಮಂಗ್ಲ ಇಲ್ಲಿಯಾ ಅದನ್ನು ಬಿಳೆ ದೊಡ್ಡ ಅವಮಾನ ಮಕ್ಕೆ ನಾಕ ಬಂದು ಕೇತುಬ್ಲೆ ಒಂದು ಮದುವೆ ಹೋಗಾದಲೆ, ಮದುವೆ ಕೇಕ್ಸಾದಲೆ, ಒಂದು ಕುಣವೆ ಹುಟ್ಟಾದಲೆ, ಇದೆಲ್ಲ ದೊಡ್ಡ ಅವಮಾನ ಹೆಚ್ಚಿನ ಅದಕ್ಕಿಂತ ನೋಡು ನಂಗೆ ಕಥೆಯೆಲ್ಲ ಪುಂಜ ಇದನ್ನು 8 ವರ್ಷದಗೂ ನೆರೆಯಿದ್ದಾರೆ. ಅದನ್ನು ತೋರ್ಚನೆ ಇವಕ್ಕೆ ಎನ್ನವತಾ ಕೇವಲ ಮಾಡ್ಯಾರ ತಂದು ನನಗೆ ಮನಸ್ಸು ಅಲ್ಲೋಳ ಪಟ್ಟು ಅವಮಾನ ಪಟ್ಟು ಇದೆಲ್ಲ ಇದನ್ನೇ ಏನು ಮಾಡ್ರೆ ಅಂಜಿಟ್ಟು ಮನಸ್ಸು ಎಲ್ಲ ಏನೇನೋ ಮಾಡೋದು ಎಲ್ಲ ಊರು ಬಾಯಿ ಮೂಡಿರೋದಕ್ಕೆ ನನಗೆ ಏನೇನೋ ಮಾಡೋದು ಅದನ್ನು ನೋಕಿತ ಮನಸ್ಸು ಇದುವೇ ಆಗ ನಂಗೆ ನಿಮ್ಮದಿ ಇಲ್ಲ ಅದ್ರಲ್ಲಿ ಇದು ಮಾಗತ ಅಲ್ಲಿಯೂ ಏನತಾ ಎದುರ್ವೇದ ಬ್ರಾಹ್ಮಣ 5 ವಯಸ್ಸಿನ ಹೆಣ್ಣು ಒಂದರಿಯ ಇದು ವಿಠಲ್ ಭಕ್ತರಯ್ಯ ವಿಠಲ್ ನಾಮ ಕೊರ್ಚಿನೋ ಎಂದು ಭಜನೆ ಪಾಡಿ ನಿಂತರೆ 5 ವಯಸ್ಸಿನಾಗೆ ಇಂದು ಕೇಸಿಟ್ಟಾರ. ಅದು ದಾರ ಕೇಸಿ ಯಾರಂದಿಲ್ಲ ಏರಕ್ಕನೇವೇ ಮದು ಮಾಡಿ ತನ್ನ ಹೆಂಡ್ರು ಸತ್ತುತ್ತವೆ ಆ ಪೇರ್ಪಟ್ಟ ತಾನು ದೊಡ್ಡ ಪಂಡಿತರು ತನಗ 30 ವಯಸ್ಸು 5 ವಯಸ್ಸು ಹೆಣ್ಣು 30 ವಯಸ್ಸು ತನಗ ಎರಕನವೇ ತಾ ಮದು ಮಾಡಿ ತನ್ನ ಗಂಡ ಅಮ್ಮ 2வது ಮದುವೆ ಈಗ ಭಗಿನಿ ಬಾಯ್ಕೊಂಡು ಅಮ್ಮೆಗ ತನ ಕೇಸಿಟ್ಟಾರ. ತನ್ನ ಹೆಸರು ರತ್ನಾಕರ್ ಪಥಕ್ ಅತಂದು ವೇದ ಪಂಡಿತರು ಎಲ್ಲವೇ ಇರ್ತಾರೆ, ಒಳ್ಳೆಯ ಸೆಲ್ವ ಕಡದ. ಆಗ ಆ ಕಾಲನಾಗೆ 2 ವಿಷಯ ನೋಡ್ಯಾರ, ಈ ಹೆಣ್ಣ ಸಾಕೊಳ್ಳುವಾಗ ಮನೆಯ ವಸತಿ ಬಾಯಿ ಪಡೆದಿಯಾ ಇಲ್ಲ ಅದಲ್ಲೇ ಕುನ್ನ ಈ ಬ್ರಾಹ್ಮಣ ಕುಟುಂಬನ ವೇದ ಕತ್ತದಿಂದಲೇ ಆ ವೇದವ ಯಾವುದು ಈ ಪ್ರೋಗಿದಮೆಲ್ಲ ಮಾಡಿ ಕುನ್ನ ಸೆಲ್ವಾಕ್ ಬರಿಸಿ ಬಿಡಾಕು ಇದಾದ ಅಡದಿಯಾ ಇದು ನೋಡಿ வாழ்வாதாரಗ ಇದಾದ ಅಡದಿಯಾ ಸೊತ್ತು ಪತ್ತು ಇದಾದ ಅಡದಿಯಾ ಒಡನೆ ಕೇಸಿಕ ಹೆಸರಿ ಕೇಸಿಯಾರ 5 ವಯಸ್ಸು ಹೆಣ್ಣು ಒಂದರಿಯ ಮದುವೆ ಮಾಡ್ರ ತಿರುಗಿ 12 ವಯಸ್ಸು ದೊಡ್ಡ ಬಾಪದ ಕೂಸು ತನ್ನ ಒಪ್ಪ ಮನೆ ಇದ್ದಿದ್ರ. ಈ ಕಾಲ ಪೊಕ್ಕನ ಏನ ಇಟ್ರ ಅಂದ್ರೆ ತಾವು 9 ವಯಸ್ಸು ಹೊಡನೆ ತನ್ನ ಅಪ್ಪಗ ಅದಾವುದು ಹೇಗೋ ಅದೇವೋ ಕುಲಕರ್ಣಿಗೂ ಜಾನಕಿ ಬಾಯಿಗೂ ನೆರೆಯ ಕಷ್ಟ ಬಂದು ಅವಕ್ಕೊಂದು ನಡುತ್ತರ ಕುಟುಂಬದ ಯಜುರ್ವೇದ ಬ್ರಾಹ್ಮಣ ಅವಾಗ ಮಾಡಿಲ್ಲ ನೆರೆಯಾಗ ದಕ್ಷಿಣ ಸಂಭಾವನೆ ಎಲ್ಲ ಸಿಕ್ಕಿರ ಅದನ್ನು ಬಿದ್ದು ಅವಕ್ಕೆ ಬಾಳ್ಕೆ ಮಾಡಿದ್ದಾರೆ. ಒಂದು ನೆರೆಯ ಕಡನ್ ಬಂದು ಒಂದು ಈಸಿ ಒಂದು ಮನೆ ಕಟ್ಟನೆ ಮನೆ ಅದು ಮನೆ ಹಿಡಿದು ನೆರೆಯ ದುಃಖೆಲ್ಲ ಬಂದು ಅಪ್ಪರ ಒಂದು ಸಿಕ್ಕಲಾನ ನೆಲಮೆನೋತಾ ಇಬ್ಬನೇ ಬೇರೆ ಬಳಿ ಇಲ್ಲದೆ ಇಬ್ಬ ಮನೆಯೂ ಕೂಡ ಮಾರಿ ಅದೆಲ್ಲವ ಕಟ್ಟಿ ತಗೋಬೇಕು ಒಂದು ಕಾಲಘಟ್ಟ ಬಂದರ. ಈ ಕಾಲಘಟ್ಟನಾಗೆ ತನ್ನ ಮಾಪಿಳೆಯ ಇಬ್ಬ ಆ ಭಗಿನಿ ಬಾಯಿನ ಗಂಡನವಕ ಶ್ರೀ ರತ್ನಾಕರ್ ಪತಕವಕ ಎಲ್ಲ ಉದವಿ ಮಾಡಿ ತನ್ನ ಮಮ್ಮಿಯ ಕಾಪಾತಿ ಮೀಂಟು ತಿಮ್ಮದಾರ. ಈಗೇನ ಆ ಗ್ರಾಮನವಿಗೆ ಇಬ್ಬದು ಮುಡಿಯ ಇದು ಒಂದು ವಿಧನಾಗೆ ಭಗಿನಿ ಬಾಯಿನ ಚರಿತ್ರನಾಗ ಒಂದು ಲೀಲೈತ ಅದನ್ನು ಕಡಂದು ದೇಹೂಂಬ ಇನ್ನೊಂದು ಗ್ರಾಮವ ತೇಡಿ ಅವಕ್ಕ ಪಯಣ ಮಾಡ್ಯಾರ ನಾಡುಡಿ ಮಾಕೆ. ಅಲ್ಲಿಗೆ ಹೋಗಿ ತನ್ನ ಇವಕರೆಲ್ಲ ಪುಟ್ಟಿ ಪಡಕೆಲ್ಲ ವ್ಯಕ್ತಿನ ಇನ್ನೊಂದು ಗ್ರಾಮದ ಬಂದಾರ. ಈ ಗ್ರಾಮದ ಬಪ್ಪನೆ ತನ್ನ ಮದುವೆ ಮಾಡಿಬಿಟ್ಟ, ಇಲ್ಲಿ ಬಂದುಬಿಟ್ಟ ಕುಂದುದು ಒಂದೇವೇ ಭಜನೆ ಪಾಡಿ ಮಾಡಿದ್ರೂ 12 ವಯಸ್ಸು ಈಗ ಗಂಟೆಗೆ ಸೇವೆ ಮಾಡೋದು ಆರಂಭಿಸಿರ. ಇನ್ನು ಗಂಡಗಂದಲ್ಲ ಅತ್ತಮಾಕ ಅಂಜಿ ಕೂನ್ ಕುರುಗಿ ಹೇಗೋ ಬಂದಾರ ಅವಕ್ಕೆ ಕೈಕಾಲ ಅಮ್ಮಿಕ್ಕಿ ಕಾಲು ತೋಯಿಸಿಬಿಟ್ಟು ಅವಕ್ಕೆ ಇಡುತ್ತ ಇದೆಲ್ಲ ಮಾಡಿಕೊಟ್ಟು ಮನೆಯಿಂದ ಹೊರಾಸ್ ಕಡೆ ಆದ ಮುಸುಕಾಕಿ ಇದೆಲ್ಲ ಇಬ್ಬದು ಹಾಗಿದ್ದ ಇದ್ದೆಲ್ಲ ಅದೊಂದು ವಿಧಾನಕ್ಕೆ ಪತಿ ಧರ್ಮ ಅದನ್ನು ಭಾರತ ಅದು ಒಂದು ಗಂಡ ಅಮ್ಮನೆ ದೇವರೂಂಬ ಸಮಾನವಾಗಿ ಆ ಪತಿ ಧರ್ಮವ ಕಾಪಾತಿದ್ದಾರೆ. ಇದ್ದವ ಕಾಪಾತಿ ಇವಕ್ಕೆ ಇದೆಲ್ಲ ಮಾಡಿ ನಿಮ್ಮನೆ ತನಗ ಒಂದೆಡೆಯ ಏನಾರ ಅಂತಲೇ
ಒಂದೆಡೆ ಆಯ್ತು ಮಾಕ ಒಂದು ಸ್ವರ್ಪಳಿಯು ಸತ್ಸಂಗ ನಡೆದೆ ಒಂದು ದೊಡ್ಡ ಕೀರ್ತಂಕರದಲ್ಲ ಒಂದು ಭಜನೆ ಸ್ವರ್ಪಳಿ ಮಾಡುವಕ ಭಜನೆ ಪಾಡುವಕ ಒಂದು ಜಯರಾಮ್ ಸ್ವಾಮಿ ತಂದು ಅವಕ್ಕರ ಅಲ್ಲಿಯ ಆ ಭಜನೆ ನಿಗழ்ச்சி ಕೀರ್ತನೆ ಮನೆ ಭಜನೆ ನಿಗழ்ச்சி ನಾದಬ್ರಹ್ಮ ನಿಗழ்ச்சி ನಡೆದರ ಅತ್ತಮ್ಮನೆ ತನಗೆ ಆಸೆ ಯಾಕಂದರೆ ತನ್ನ ಈ ಗಂಡ ಈ ಮನೆಗೆ ಗಂಡನ ಕೂಡ ಬಂದಿದ್ದವಳು ಮನೆಯ ಪಾಡಿದ ಭಜನೆ ಇದೆಲ್ಲ ಹೋಯ್ಟ ತನಗ ಭಕ್ತಿನೋಗೆ ಅಡಿಯಿಂದವೇ ತನಗ ನಾಮವ ಕೊರ್ಚುದು ಇಲ್ಲೀಗ ಆ ಎಡೆಯ ತನ್ನ ಗಂಡನ ಮುಂದಾಡು ಅದೆಲ್ಲ ಸರಿ ಮಾಡೋದು ಮುಡಿಯ ಅದು ಪತಿ ಸೇವೆಯ ಒಳ್ಳೆಂಗ ಪತಿವ್ರತೆಯ ಮಾಡಿದ್ದಾರೆ ಒಪ್ಪುದು ಆಸೆ ಮನೆಗೆ ಒಂದೆಡೆಯ ಯಾಗ ಸಂಕಲ್ಪಕ್ಕಾಗಿ ಒಯ್ದಾರೆ ಈ ಅಮ್ಮ ಏನು ಮಾಡಿ ಅಂದಲೆ ತನ್ನ ಅಲ್ಲಿವೇ ಅವ ಇದ್ದ ಮನೆಯವೇ ಒಂದು ದನ ಒಂದು ಕರು ಇದ್ದಾರೆ ಆ ದನ ಕರುಗ ಹಾಲು ಕರೆದು ಆ ದನಗೆ ಎಲ್ಲ ವಿಧವಾದ ಪಣಿಬಿಡ ಮಾಡಿ ದನವ ಒಳ್ಳೆ ಗೆಮುಚ್ಚಿ ಹುಲ್ಲು ಕೂದು ಹಾಕಿ ಎಲ್ಲ ಕೊನೀರೆಲ್ಲ ಕೊಟ್ಟು ಎಲ್ಲ ಅತ್ತ ಗೆಂಚಿಯ ಆ ದನವು ಕರುವು ಈ ಅಮ್ಮನ ಮೇಲೆ ಭಕ್ತಿ ಬಾಯಿ ಮೇಲೆ ಅದಾವುದು ಮಾತಿ ಮಕ್ಕ ಸಾಕಿ ದನ ಅವ್ವ ಮಾಕ ನಿಂಚಿಟ್ಟು ಆಸೆ ನೋಡು ಕುನಾ ಹೆಣ್ಣುತ್ತಾ 13 ವಯಸ್ಸು ಹೆಣ್ಣುತ್ತಾ ಆಲ ಅತ್ತ ಮಾಕ ಸಾಕೋನೆ ಆಸೆಗೊಂದು ಗವ ಏನು ಮಾಡ್ರಿ ಕರುವಾಗ ಪಟ್ಟದ್ದು ದನ ಇದ್ದಲಿಯೋ ಈ ಅಮ್ಮ ಎಲ್ಲಿಗೋಲಿಯೋ ತೋಟಗೋಲಿಯೋ ಇಂದಾಡೆ ಹೋಯ್ತು ಮಾತಿ ಅವ್ವೇ ತೇಡಿ ಹೋದಂಗೆ ಈ ಕರು ಒಯ್ನೆಟ್ರು ಈಗ ಜಯರಾಮ್ ಸ್ವಾಮಿಯ ಈ ಇಸೈ ನಿಗழ்ச்சி ಈ ಕೀರ್ತನೆ ಈ ನಿಗழ்ச்சி ನಡೆದೆ ಈ ಕರು ಇಂದಾಡೊಂದು ವಾರ ಈ ಅಮ್ಮ ತಾಂಗುದು ಮುಡಿವಿಲ್ಲ ತನ್ನದು ಭಕ್ತಿ ಮಾಡಿ ತಾಂಗುದು ಮುಡಿವಿಲ್ಲ ಭಜನೆ ಇಡಿಯಾಗ ನಡೆದರವ ಅಂದು ಏಕ ಒಯ್ಟ ತನ್ನ ಗಂಡನ ಅವಕ್ಕ ಹೊರಸು ಯಾಗ ಸಂಕಲ್ಪಕ್ಕಾಗಿ ಒಯ್ದಾರೆ ಅವಕ್ಕರ ಗೆಲ್ಚಬೇಕು ಯಾಗ ಸಂಕಲ್ಪ ಎಲ್ಲ ಮಾಡೋದು ಯಾಗ ಎಲ್ಲ ಮಾಡಿಕೊಡೋದು ಒಂದೊಂದು ಗಡೆಗೆ ಹೋಗಿ ಒಳ್ಳಿದ್ಗಾಯಿ ಲೋಕಕ್ಷೇಮಗಾಗಿ ಮಾಡಿಕೊಡೋದು ಒಯ್ದಾರೆ ಈಗ ಜಯರಾಮ್ ಸ್ವಾಮಿ ನಿಗழ்ச்சி ಇಸೈ ನಿಗழ்ச்சி ಅಲ್ಲಿ ಸೋಕಾನ ವಿಠಲ್ ಭಜನೆ ಅಲ್ಲಿ ಕುಡಿದು ಕೇತು ಅಪ್ಪರ ಆನಂದಪಟ್ಟು ಮೈ ಮರೆದು ಕಡೇಸಿಗೆ ಏನು ಮಾಡ್ಯಾರ ಅಂದರೆ ಭಜನೆ ನಿಗழ்ச்சி ಎಲ್ಲ ಮಾಡಿದು ಆ ಗುರು ಸಾರೇ ಆಶೀರ್ವಾದ ಪಾದವ ಮುಟ್ಟಿ ಆಶೀರ್ವಾದ ಇಸಿಯಾರ ಎಲ್ಲ ಈಗ ಅಮ್ಮ ನೇರ ಹೋಗಿ ಅಲ್ಲಿಯ ಮಾಡುನೆ ಅಲ್ಲಿ ಆಶೀರ್ವಾದಿಸನೆ ಕರುವು ತನ್ನ ಕೊಡವೇ ಬಂದು ನಡೆದೆ ಎಲ್ಲ ಆಶ್ಚರ್ಯ ಎಲ್ಲ ತೊರತಿನೇನು ಮಾಡ್ಯಾರ ಎಲ್ಲಲ್ಲಿ ಭಕ್ತರೆಲ್ಲ ಕುಳಿತಾರೆ ಅಲ್ಲೇ ಕರು ಈ ಅಮ್ಮನ ಬುಟ್ಟ ಪಾಡಿಲ್ಲ ಕರುವು ಅಲ್ಲಿಗೆ ಹೋಗಿ ಭಜನೆ ಕೇಳ್ತಾರ ಆಳುಗ ಇತ್ತವ ಒಂದು ಕಾಲಘಟ್ಟನೊಳಗೆ ಈ ಅಮ್ಮನ ತಿರುಗಿ ಬಂದ್ರ ಜಯರಾಮ್ ಸ್ವಾಮಿ ತಾಸೆಲ್ಲ ಉಣರ್ದ ಒಂದು ಆತ್ಮ ವಿಠಲ್ ಜ್ಞಾನನೋಗಿ ಇಬ್ಬಕ ವಿಠಲ್ ನೆನಪನೋಗಿ ಇಬ್ಬಕ ಅದೇ ನೋಡಿ ನೀ ಮರದಾರ ಈ ಹೆಣ್ಣು ದೊಡ್ಡ ನೆಲೆಗೆ ಹೋಗುವಾರ ನೋಡಿದವನೇ ಹಿರಿಯಾಕು ನೋಡಿದವನೇ ತನ್ನ ಪಾದ ನಮಸ್ಕರಿಸಿದವನೆಯೋ ಉಣ್ಮೆಯ ತನ್ನ ಮನಸಾರ ಆಶೀರ್ವಾದ ಮಾಡ್ಯಾರ ನಿನ್ನವ ಈ ಕಾಲ ಪೋಕನೊಗೆ ನಿನ್ನ ಮಗಿಮೆಯೋ ಬೆರುಮೆಯೋ 4 ದಿಕ್ಕು ಪರವೀರ ಅದನ್ನು ಆಶೀರ್ವಾದ ಮಾಡ್ಯಾರ ಆಶೀರ್ವಾದ ಮಾಡಿ ಮಂಡೆ ಮುಟ್ಟಿ ಅದೇ ಕೆಣ್ಣಿಯ ಅದೇ ತಟ್ಟಿಯಾರ ಗುರುಂಬ ಸ್ಥಾನನೊಗೆ ಅತ್ತ ಒಂದು ಗಮನ ಮಾಡ್ಯಾರ ಈ ಕಡೆ ಕರು ಇದ್ರೆ ಕರುವೂ ಆಶೀರ್ವಾದ ಮಾಡ್ಯಾರ ನಿನಗೂ ಒಳ್ಳೆಯ ಭಾಗ್ಯ ನೀ ಆ ಇತ್ತ ಒಂದು ಆತ್ಮ ಕೂಡ ಸಿಗುತ್ತೆ ಪವಿತ್ರವಾದ ಆತ್ಮ ನಿಂಗೆ ಎರಡಾಗ ಯುಗ ನೋಡ್ವಿ ಒಂದು ಮನೆಯ ಒಂದು ಪೆಟ್ ಡಾಗ್ ಇದ್ರಲ್ಲಿ ಸರಿ ಒಂದು ಕ್ಯಾಟ್ ಇದ್ರಲ್ಲಿ ಒಂದು ಕೊತ್ತಿದ್ರಲ್ಲಿ ಸರಿ ನೇ ಇದ್ರಲ್ಲಿ ಸರಿ ಒಂದು ನಂಗೆ ಮನೆಯ ದನ ಕರು ಇದ್ರಲ್ಲಿ ಸರಿ ಆ ಆತ್ಮಗೂ ಇದಕ್ಕೂ ಒಂದು ತೊಡರ ಇಂದು ಈ ನೆರೆಯ ನಿಂಗೆ ನಾ ಚರಿತ್ರ ಅಂತ ಹೊರಸೋನೆ ನಿಂತೀನಿ ನೆರೆಯ ಒಂದೊಂದು ಪೆಟ್ಸ ನೋಡೋಕು ಒಂದು ವಳರ್ಕು ನಾಯಿ ನೋಡೋಕು ಕಾಸ್ಟ್ಲಿ ಆಡಿ ಕಾರ್ನ ವರ ಅವಕ್ಕ ಮನೆಯ ಬಕ್ಕರಮ್ಮ ಸೇತಿ ಇಂದಾಡು ಬೀಪುದಿಲ್ಲ ಏಸಿ ಹಾಕಿ ಕೊಟ್ನೋದಾರ ನಿನ್ನೆ ಇದು ಕತೆಗೆ ನಡೆದ್ಯಾ ಅಕ್ಕ ಮಾಕ್ತ ನಿನ್ನೆ ಗುಲ್ಪೂರ್ಣಿಮನ ಒಂದು ಕತೆ ಇದ್ದಾರ ಆ ಮಾಧವದಾಸನ ಕತೆ ಕಡೇಸಿಗ ಗುರು ಬಾ ಮಾಂದ್ಕೆ ಕಡೇಸಿ ಇಲ್ಲದಾಯಿ ತಾನೇ ಮನೆಗೆ ನೇಯ ಬಂದು ಕಾವಲ್ ಕಾತಂದಾರೆ ಅಥವಾ ಆ ನೇಗು ಆ ಮನೆಯವಕ್ಕೂ ಇದು ಪೂರ್ವಜನ ತೊಡರ್ಬಟ್ಟ ಅವಕ್ರ ಮುನ್ನೂರೇ ಕೂಡ ಸಿರಟೈಮ್ನಾಗ ಪ್ರಮೋಷನ್ನಾಗ ಒಂದು ಹೆಸರು ಅಂತ ಆ ಬಾಕಿ ಆಗ್ಬಿಟ್ಟದವರಿಯೋ ಕಡೇಸಿಗೆ ವೈಟ್ ಹೌಸ್ನಾಗೆ ಇದ್ರೆ ನಂಗೆ ತೆರುನೋಗಿ ಒಂದು ಇದ್ರೆ ವೈಟ್ ಹೌಸ್ನೇ ಪ್ರೆಸಿಡೆಂಟ್ ಕೂಡ ಏನಾರ ಹೆಲಿಕಾಪ್ಟರ್ನೋಗಿಯೋ A1 ಸ್ಪೇಸ್ ಕ್ರಾಫ್ಟ್ನಾಗೆ ಹೊರ ಅದು ನೇತಾನೆ ಆಗ ನೇಂಬುದು ಕೂಡ ಅದೇನಂದ್ರೆ ಒಂದು ಕಾರಣ ಮನುಷ್ಯ ತಿರುಗಿಯಾದ್ದು ಸ್ವಲ್ಪ ಒಳ್ಳೆಯ ಕಾರ್ಯ ಎಲ್ಲ ಪುಣ್ಯ ಎಲ್ಲ ಮಾಡಾದವನೇ ಏನಾಯ್ತು ಇದೋ ಒಂದು ಒಳ್ಳೆಯ ಪುಣ್ಯ ಮಾಡಿದಾರೆ ಅದಂತ ವೈಟ್ ಹೌಸ್ಗೆ ನೇಯ ಇದ್ದಾರೆ ಅಲ್ಲ ಇದಲ್ಲಿಯೋ ಆ ಮನುಷ್ಯ ತಿರುಗಿ ಇಸುವ ಬಾಕಿ ಸಿಕ್ಕಿಲ್ಲ ತನ್ನೇ ತಿರುಗಿ ನೇಯ ಆಗ್ಬಿಟ್ಟಿಲ್ಲ ಅದಗೂ ಇದೊಂದು ತೊಟ್ರ ಬರ್ತಾರೆ ಆ ಆತ್ಮಗೂ ಆಗು ತೊಟ್ರ ಅಲ್ಲಿ ಇರ್ತಾರೆ
ಅಂತ சில டைம் பெட்ஸை விட்டவொடனே நிறைய கஷ்டம் வந்துடும். அது கஷ்டம் பண்ணதிಲ್ಲ ಫೀಲ್ ಮಾಡ್ಯಾರ ಅತ್ತ ಒಂದು ಪಟ್ಟರದಲ್ಲ ಇಟ್ಟರು ಅದು ಒಂದು ಅದಕ್ಕಿಂತ ಒಂದು ಕಾರಣ ಆತ್ಮ ಬಂದ ಮುಂದಟ್ರು. ಇದೇ ಮಾತ ಆ ಕರು ಭಗಿನಿ ಬಾಯಿ ಕೊಡವೇ ಇದ್ದಿತ್ತು. ಈ ವಿಷಯವ ಅಂದೆತ್ತೆ ಕೋಳಿಗೆ ಹೋಗಿ ಇದ್ದಾರೆಯೋ, ಇನ್ನೂ ಕೋಳಿಗೆ ಹೋಗಿ ಇದ್ದಂತಿದ್ದಾರೆ ಅಥಮಾಕಿಯೋ ಅಂದು ಕೋಳಿಗೆ ಹೋಗಿ ಇದ್ದಿದ್ದಾರೆ. ಇದೆಲ್ಲ ನಡೆದೇ 9 ದಿನ ತನ್ನ ಗಂಡ ಬಬ್ಬುದು ಮುಂದಾಡಿಯೇ ಯಾಕೆ ಸಂಕಲ್ಪ ಮುಡ್ಸಿದ್ವಿ ನಿಂಗೆ ಎಲ್ಲರೂ ಅಲ್ಲಿಗೆ ಬಂದರು. ಜಯರಾಮ್ ಸ್ವಾಮಿ ತನ್ನ ಒಳ್ಳೆ ಆಶೀರ್ವಾದ ಮಾಡಿದರು. ಎಲ್ಲ ಮುಂದಾಡು ತನ್ನ ಪತಿ ಪೆರುಮೆ ಆ 11 ಜನತ್ತ ಭಗಿನಿ ಬಾಯಿ ಕುಣ್ಣೆಣ್ಣು ಆ ಗುರುವೆ ನೋಡಿಯ ತಾಯಿ ಮೈ ಮರೆದು ಪಾದ ನಮಸ್ಕರಿಸಿದರು. ಗುರು ಏನೋ ತೊಳಿತಿಡದೆ ತನ್ನ ಮಂಡದಲ್ಲಿತ್ತು ಕೈ ಕೆಂಡಿ ಬಿತ್ತು ಅವಕ್ಕ ಒಂದು ಹೆಣ್ಣು ಮಗಕ್ಕೆ ಆಶೀರ್ವಾದ ಮಾಡಿದರು. ಇದೆಲ್ಲ ಏದು ನೀವು ಈ ಗಂಡ ವರ್ಷ ಉಂಟಾಗ್ತಾನೆ ವೇದವತ ಕತ್ತುತ್ತಾರೆ ಎಂದು ನಾಮವತೆ ಯಾರ ಎನ್ನ ಅನುಮತಿ ಇಲ್ಲಾದ ಅಲ್ಲಿ ಹೋಗ್ತವ ವರ್ಷ ಹೆಂಡ್ರು ಮನೆ ಅಡಿಮೆ ಮಾಕಿ ಇಬ್ಬದು ಅತ್ತಂದು ಅವಕರ ಮನಪಾಣ್ಮೇನಾಗ ಅಡದೆ ಎನ್ನ ಅನುಮತಿ ಇಲ್ಲಾದ ಇಲ್ಲಿ ಹೋಗ್ತವ ಅಂತಂದು ಬಂದವನು ಏನು ಮಾಡ್ಯಾರಂತಲೇ ದಡಿ ಎತ್ತಿ ಹೂದು ಮಂಡೆಯ ಪಸುತ್ತು ನಡು ತೆರುಗರ ಇಗುತ್ತು ನೋಯಿ ಅತ್ತೆ ಚಿತ್ರವಾದ ಅಪ್ಪನಿಗೆ ಉದಾರ. ಇದನ್ನ ಕರುವು ದನವು ನೋಡಿ ಕಿರಿಚಿರ ಅದು ಗವ್ವ ಅವ್ವ ಮಾಕೆ ಕಿರಿಚಿರ ಈಗ ಏನ ಮನ್ಚಿ ಬಿಡಿ ತಂದಿಯ ಅದು ಏನಂದರೆ ಇದು ಒಂದು ವಿಧನಾಗೆ ಗಂಡು ಮೂರ್ನ ಆಧಿಕವ ತೋರಿಸಿದಾಗ ಅವಧಿದು ಒಂದು ಟೈಮ್ ಇತ್ತವ ಅವಮಾನವ ಕೊಟ್ಟಬಿಳೆ ಅರ್ಥ ಟೈಮ್ ಇದು ಹೋಗಾಗೋ ಎಲ್ಲ ಒಂದು ಪಾಠ ಇದು ಅಲ್ಲ ಇದು ಪಾಠ ಕೆಡಿಯ ಇದು ಅನ್ಬಿನ್ ಪಾಠ ಕೆಡಿಯ ಇದು ಸ್ವಲ್ಪ ಆಕ್ರೋಶನ ಪಾಪ ಪಾಠ ಆ ಕಾಲ ಇತ್ತ ಮಾಡಿದ್ದಾರೆ ಇದೆಲ್ಲ ಮಾಡಿಬ್ಲೆ ನಾಲ್ಕ ಮುಂದಾಡಿತ್ತು ಮಾಡಿಬ್ಲೆ ಇನ್ನೂ ಎಮಾತಿ ಏನವರೇ ಈ ಅರ್ಥವ ಚಪೇನ ಅಡಿಮೆ ಮಾಡಿ ಕುಳಿದುತ್ತೀಯ ಅರ್ಥಂಬ ಒಂದ ಇದ್ರಾಗೆ ಅದೆಲ್ಲ ಮಾಡಿ ಇದೆಲ್ಲ ತೋರಿಸಿದ್ದಾರೆ. ಏನತ್ತ ಯಜುರ್ವೇದ ಬ್ರಾಹ್ಮಣ ಇದಲಿಯೋ ಕತ್ತುದಲಿಯೋ ಯುಮುಕ್ಕರು ಹೆಂಗ ಕೈ ಅಡಕಗೋಸೆ ಇಪ್ಪದೋ ತನ್ನ ಒಂದು ಆದಂಗ ಅಟ್ಟುತ್ತದೆ ಇದನ್ನಾಗ ಮಾಡಿಬಿಟ್ರು. ಈಗ ಮಾಡಿದವನೇ ಎಲ್ಲ ನೋಡಿದ್ದಾರೆ. ಇದೆಲ್ಲ ಒಂದು ದೊಡ್ಡ ಅವಮಾನವ ನೆಚ್ಚುಲೆ ಅಡೇ ಏಕತ ಕೋಪ ಪಡೋದು ಏನೋ ಒಂದು ಕಾರಣವಿಲ್ಲ. ಏನೋ ಭಕ್ತಿ ಮಾಡೋದು ತಾನೆ ಹೋದೆ ಭಜನೆ ಕೆಪ್ಪುದು ತಾನೆ ಹೋದೆ ಅಂತಂಬ ಉಣರ್ವುಣಗಿದ್ದಾರೆ. ಈ ಕಾಲ ಪುಕ್ಕನ ಏನಾರ ಈಗ ಇದೆಲ್ಲ ಮಾಡಿದವನೇ ಈ ಭಗಿನಿ ಬಾಯಿನ ಊದ ಒಂದು ಹೊರತಾಗಪಟ್ಟದು ಈ ದನವು ಕರುವು 3 ಜನ ತಿಂಬುದಿಲ್ಲ ನೀರು ಕುಡುಪುದಿಲ್ಲ ಏನಾರಂದರೆ 4 ಜನ ದನವು ಕರುವು ಸತ್ತಬಿಟ್ರು. ದನವು ಕರುವು ಸತ್ತವನೆಯೋ ಗಂಡ ಸತ್ತಿರವಾದ ಮಾಡಿನ ಊದನ ಭಗಿನಿ ಬಾಯಿಯ ಮನಸ್ಸಿಗೊಂದು ಅದನ್ನು ಹೊರತ ಇಲ್ಲ. ಅದು ಗಂಡ ಭಕ್ತಿಗೆ ಏನಾಡಿ ದೇವರು ಏನೋ ಇಲ್ಲಿ ಸಚ್ಚಿಲ್ಲ ಎಲ್ಲ ಉರಿಮೆ ತನಗ ಗಡದ ಅದರಿಂದ ಅದು ಕೂಡ ಒಂದು ತನಗೆ ಅವಮಾನವ ಪಡಲೆ ಆಲೆ ಅದು ವರ್ತವಾ ಕುಡಿತಾ ಹೆಚ್ಚಿಲ್ಲ ಆಸ ಊರು ಅರಿಷ್ಟು ಕೂಡ ಮಾಡುವ ಸೇವೆಯ ಗಂಡಗ ಮಾಡಿದ್ದಿದ್ರು ಪತಿ ಸೇವೆ ಮಾಡಿದ್ರು. ಎಂದು ಈ ಕರುವು ದನವು ಸತ್ತುಟ್ಟು ತನ್ನಾದ ತಾಗುದು ಮುಡಿದಿಲ್ಲ. ಈಗ ಅದನ್ನು ಅಡಕ ಮಾಡಿಟ್ಟು ಹಿಟ್ಟು ನೀರಿಲ್ಲದೆ 3 ಜನ 4 ಜನ ಪೈತ್ಯ ಮಾಕೆ ಪೆನಾರ್ತಿನೂ ಇದ್ದಾರೆ ನೆರೆಯಾಗ. ಏನಂದ್ರೆ ಅಲ್ಲಿ ಗ್ರಾಮನಾಗ ಇಬ್ಬಾವಕ್ಕೆಲ್ಲ ದೇವ್ರ ಗ್ರಾಮನ ಇಬ್ಬ ಈ ಹೆಣ್ಣು ಪೈತ್ಯ ಇಟ್ಟ ಏನಂತ ಒಂದು ದನ ಮೇಲೆ ಕರು ಮೇಲೆ ಇದ್ದ ಒಂದು ಪಾಸ ಅಂಬೋದು ಅದಂತೂ ಎಲ್ಲ ಕಿಂಡಲ್ ಮಾಡ್ಯಾರ. ತನ್ನ ಗಂಡನು ಒಬ್ಬರ ಕೋಪ ಬಂದರ ಏನು ಇತ್ತ ಮಾಡಿರ್ತೇವೆ ದನ ಕರುತೋ ಹೊಯ್ಟದಾಗ ಇತ್ತಲ್ಲ ಮಾಡೋದೇನ ತಾನು ಇಟ್ಟು ನೀರಿಲ್ಲ ಏಕಾಯಿ ಮೂಚಿ ಪೀಚಿಲ್ಲ ಸುಯನಣವೇ ಎಂದುಬಿಟ್ಟಾರ. ಈ ಸುಯನಣವೇ ಇಡವನತ್ತ ತನಗ ಒಂದು ದೊಡ್ಡ ಮಗಿಮೆಯು ನಡೆದ್ರ. ಆ ಮೂಚು ಪೇಚಿ ಯಾದಿಬ್ಬನೇ ವಿಠಲ್ ಪಾಂಡುರಂಗ ವಿಠಲ್ ತನ್ನ ಮುಂದಾಡು ಬಂದು ಕಾಚಿ ಕೊಟ್ಟು ತನ್ನ ಕೈಯಾಡವೇ ಬೇಗ ನೀರ ತನಗ ಕುಡಿಸಿ ಬಿದ್ದಾರ. ತನ್ನ ಕೈಯಾಡವೇ ಊಟಿಸಿ ಬೀತು ಕುಡಿಸಿ ಬಿದ್ದಾರ. ಅದನ್ನು ಕೂಡ ವಿಠಲ್ ಕೂಡವೇ ಇನ್ನೊಂದು ಉರುವವ ನೋಡ್ಯಾರ. ಆಗ ತಾಯಿಯರ ನಾಥ ಸಂತ್ ತುಕಾರಾಮ್ ನಾ ಪೇರು ಪಟ್ಟ ತುಕಾರಾಮ್ ವಿಠಲ್ ಮತ್ತು ವೈಗುಂಡ ವಹಿಸಿರ್ತಾರೆ. ಅಲ್ಲ ಈ ಅಮ್ಮನ ಭಾಗ್ಯ ನಾರಾಯಣ ಕೂಡ ಗುರುವು ಅಲ್ಲಿಗೆ ಬಂದು ವಿಠಲಮ್ಮನೆ ಕೃಷ್ಣ ಕೂಡ ಗುರುವು ಒಂದು ಕಾಚಿ ತಂದಾರ. ಅಂದೂಂದ ತನಗ ಒಂದು ಪುತ್ತುಣರು ಬಂದರ ವಿಠಲ್ ಕೈಯಿಂದ ನೀರು ಕೊಡ್ತಿದ್ದಾಡು ತನಗೊಂದು ತನಿಯೇ ಒಂದು ಶಕ್ತಿ ಬಂದರ. ಇನ್ನು ಭಕ್ತಿ ಜಾಸ್ತಿ ಯಾರ ಇದನ್ನೂ ಸಂಧಿಸುವ ಉದ್ವೇಗ ಬಂದರ ಉತ್ಸಾಹ ಬಂದರ. ಈಗ ಏನು ಮಾಡಿ ಅಂದರೆ ಅಮ್ಮ ಎದ್ದು ಉಳಿದು ಅಂದೂಂದ ತನಗ ವಿಠಲ್ ಭಕ್ತಿ ತನಗೆ ಜಾಸ್ತಿ ಆಯ್ತ. ಅಂದೂಂದ ತುಕಾರಾಮ್ ಗುರು ಬಂದು ತುಕಾರಾಮ್ ಅಂತ ಅಂದು ತುಕಾರಾಮ್ ಆ ಭಕ್ತ ತುಕಾರಾಮ್ ಬರೆದ ಎಲ್ಲ ಅಭಂಗದಲ್ಲ ಪಾಡಲ್ಗಳು
ನನಗೆ ಈಗ ಆ ಬಂಗಲ್ಲವ ಮನೆಯ ಬುಡಾದ ಪಾಡಿಯ ಇತ್ತು. ಗಂಡಗೆ ಎಲ್ಲ ಸೇವೆ ಮಾಡಿಯ ತಾ ಮನೆ ಬಿಟ್ಟು ತನ್ನ ಜೋಲಿಗಾಯ ಹೊರಸ್ ಕಳೆದು ಒಪ್ಪನೆ ಎಲ್ಲ ಆ ಬಂಗ ಪಾಡಿನೈತಿ. ಇದನ್ನು ಒಂದು ಜನ ಗಂಡ ಕೇಳಿಪಟ್ಟು ತಿರುಗಿ ಒಂದು ತನ್ನವ ನಾಲೆಂಗೆ ಸೂಡು ಬಿದ್ದಾರ. ಏಕೆಂದರೆ ನೀ ದಾರ ಪಾಟು ಪಾಡಿದ್ರಿಂದ ಅರ್ಧಯಾ ನೀ ಒಂದು ಶೂದ್ರನ ಪಾಟು ಪಾಡ. ತುಕಾರಾಮ್ ಒಂದು ಶೂದ್ರ ಜಾತಿ ಹುಟ್ಟಿದಂಕ. ಆ ಕಾಲನಾಗೆ ಬ್ರಾಹ್ಮಣ ಕ್ಷತ್ರಿಯ ಅಂದ್ರೆ ವಸ್ತಿ ಜಾತಿ, ಶೂದ್ರ ವೈಶ್ಯ ಅಂದ್ರೆ ತಾಳ್ದ ಜಾತಿ. ಅದೆಲ್ಲ ಒಂದಿಲ್ಲ. ಅವಕ್ಕೆ ಗೆಲ್ಚಕ್ಕೆ ತಗೊಂಡಂತ ಜಾತಿ ವರ್ಣಾಶ್ರಮ ಇರ್ತದೆ. ತಾ ಬ್ರಾಹ್ಮಣ ಆದವನೇ ತಾ ಈಗ ಈ ಪೂನುಲ್ ಕಟ್ಟಿ ನಾಮ ಹಾಕಿದವ ಪೇರ್ಪಟ್ಟ ಬ್ರಾಹ್ಮಣ ಯಜುರ್ವೇದ ಬ್ರಾಹ್ಮಣ ಆದವನೇ ಒಂದು ಸೂತ್ರ ವಿಠಲ್ ಭಕ್ತರ ಇರೋಕು ಸ್ವಿ ನೋಡ್ವಿ. ತನಗವೇ ಎರಕ್ಕನವೇ ಭಕ್ತ ತುಕಾರಾಮಗ ಒಂದು ದೊಡ್ಡ ಆಶ್ರಮ ಮಾಡಿದೆ, ತನಗೆ ಸೆಲೆ ಆಡದೆ. ತಾಗಿ 16ಾം ನೂറ്റാಂಡು ಹುಟ್ಟಿದವೆ. ಭಕ್ತ ತುಕಾರಾಮ್ ವೈಕುಂಠವ ಅಡಗಿದ್ದಾರೆ. ಎಣ್ಣೆಟ್ರ ಲೀಲೆಗಳ ಮಹಾರಾಷ್ಟ್ರ ಕೊಟ್ಟು ಇದ್ದಾರೆ. ತುಕಾರಾಮನನ್ನು ಅರಿಯಾದವಕ್ಕದವರು ಇಲ್ಲ. ವಿಠಲು ಇದೆ ತುಕಾರಾಮ್ ಅಂತ ಅತ್ತಳುವ ಭಕ್ತಿ ಭಾವನ ಇದ್ದು ಎಣ್ಣೆಟ್ರ ಸೋದನೆಗಳ ಕಡಂದು ಆ ಭಕ್ತಿನೋಗಿಯೇ ಪಾಡಲ್ನೋಗಿಯೇ ವಿಠಲ ತನ್ನ ಅಡಿಮೆ ಮಾಡಿಸಿದವಾಗ ಅಲ್ಲಿ ಇದ್ದಲಿಯೂ ಮನಸ್ಸು ಒಪ್ಪದಲಿದ್ದಾರೆ. ವಿಠಲವೇ ಅಡಿಮೆ ಮಾಡಿಸಿದ ತುಕಾರಾಮ್ ಎತ್ತವ ಭಕ್ತಿ ಮಾಡಿದಾರ, ಎತ್ತವ ನೆಲೆನೂ ಇದ್ದಾರ, ಎತ್ತವ ಸೋದರೆಲ್ಲ ಕಡந்து ಹೋಗಿದಾರ. ಶಿವಾಜಿ ಮಹಾರಾಜೇ ನೇರ ಬಂದು ಪೊರುಳೆಲ್ಲ ತನ್ನೆ ಏನು ಅರಣ್ಮನೆಗೆ ಬಾಂಧವನ ಕೂಡ ಒಂದು ಘನಾಂದ್ ಏದ ಪೇರ್ಪಟ್ಟ ತುಕಾರಾಮ್ಗ ಈ ಬ್ರಾಹ್ಮಣರು ತನ್ನ ಗಂಡ ರತ್ನಾಕರ್ ಬತಕುಂದ ತಾಳ್ದ ಜಾತಿ ಇನ್ನೂ ತಾಳ್ದ ಜಾತಿ ಅತ್ತಪ್ಪ ಆ ಮನಪಾಂಡ. ಯಾಕಂದ್ರೆ ಆ ಉಯರ್ವಾನ ಜಾತಿ ಎಂಬುದು ಮನಸ್ಸಿನ ಪದಿವಾಯ್ತಿರದೆ. ಅದಾದವನೇ ಒಳ್ಳೆ ಭಕ್ತನೇ ರಾಕೋ ವೈಗುಂಠಗೂ ಒಯ್ರಾಕೋ ಅಲ್ಲಿ ತಾಳ್ದ ಜಾತಿತ ಅಮ್ಮನ ಪಾಠ ಪಾಡಪಡ ಅತ್ತೆಂದು ನಾಲೆಂಗೆ ನಾವು ಸೂಡು ಬಿದ್ದಾರೆ. ಇದನ್ನವೂ ಅಮ್ಮ ತಾಂಗಿಟ್ಟು ಭಕ್ತ ತುಕಾರಾಮನತ್ತ ತನ್ನ ದರ್ಶನವತ್ತ ನೋಡಿಬಿಟ್ಟದಾಗ ವಿಠಲ್ತ ನೋಡಿಬಿಟ್ಟ ಅಂದ್ರೆ ಇದನ್ನ ಪಿನ್ಪಟ್ಟಿನೇ ಇದೆಯಾ ಪಾಡಿನೇ ಇದೆಯಾ ತಾ ಹೋಗ ಉಣ್ತನೋ ಭಕ್ತಿ ಮಾಡಿನೋ ಅದೆಲ್ಲ ಮಾಡಿದ್ಯಾ ಗಂಡ ಗಂಜಿನ ಇದೆಲ್ಲ ಮಾಡಿದ್ದೆ. ಒಂದು ಜನ ಕೋಪ ಬಂದು ಏನು ಮಾಡ್ಯಾರಂತಲೇ ನಿನ್ನ ಕೋಡೆ ನನಗೆ வாழ்ಬೋದು ವಿರುಪವಿಲ್ಲ ಇದನ್ನ ದಾರದು ಕೋಳೆ ಇಟ್ಟಾರ ಅದು ತಿದ್ದಾರಿಯೇ ಅದು ಇದು ಏನಾಗಂದ್ರೆ ಭಗಿನಿ ಬಾಯಿನ ಪೊರುಮೆಯು ಸಗಿಪು ತನ್ಮೆಯು ಭಗವಾನ್ ಸ್ವಾಧನ ಮಾಡ್ಯಾರ. ಇದೆಲ್ಲ ಮಾಡಿ ಇದನ್ನು ಯೋಗನೆ ತಾ ಏನು ಮಾಡ್ಯಾರ ಒಂದು ಜನ ನೀ ವಾಳಾವಟ್ಟಿಯ ಇರು ಅತಂದು ಇಟ್ಟು ಒದರಿ ತಲಿಟ್ಟು ಊದು ಸಚ್ಚಿ ಒದರಿ ತಲಿಟ್ಟು ನೀ ಏಸಗೋ ಏಲಿಯೋ ತುಕಾರಾಮನ ಅಭಂಗತ ಭಜನೆಯತ ಪಾಡಿಂದೆ ನೀ ಒಂದು ಬ್ರಾಹ್ಮಣ ಕುಟುಂಬ ಹೆಣ್ಣು ಎಂಬುದನ್ನು ನೀ ಮರೆದುಬಿಟ್ಟಿಯಾ. ಎನ್ನ ಗಂಡನ ಮಾತುಗಳು ಸ್ವಲ್ಪ ಕೊಡಿ ನಿನಗೆ ಮರ್ಯಾದಿಲ್ಲ. ನಿನ್ನ ಕೂಡ ಎತ್ತನ ಬಾಳ್ಬೋದು. ನೀ ಎತ್ತೆಯೋ ಮಾಡಿ ನೋಗು, ನೀ ದರಿದ್ರನೋಗಿದ್ದು ನೋಗು, ಮನೆ ಪಿಚ್ಚೆ ಇತ್ತು ಹಾಗನ್ನ ಗಂಡ ಇಲ್ಲಾದರೆ ಅವಕ್ಕ ಅಬ್ಬರ ಅನಾದೆ ಮಾಕಾಯ್ತಾರೆ. ಹತ್ತು ಇದನೊಗೆ ಒಂದು ಸಾಪ ಹಾಕಿಟ್ಟು ಹೊರಸ್ ಕಡದೆ ಮನೆ ಈ ವಿಠಲ್ನ ಲೀಲೆ ಆರಂಭಿಸಿರ ಉಣ್ಮ್ಯಾನ ಭಗಿನಿ ಬಾಯಿನ ಗವೋ ತನ್ನ ಗಂಡ ಅನ್ನುವುದಲೇ ಅಪೇರ್ಪಟ್ಟ ನೋಡಿವಿ ಗಂಡನೂ ಎರಡು ತಿರುಗಿತ ಭಗಿನಿ ಬಾಯಿ ಮದು ಮಾಡಿದಾರೆ. ಏನತ್ತ ಚಿತ್ರವಾದ ಮಾಡಲಿ ಅದು ಮಾಡಲಿಯೋ ಪೇರ್ಪಟ್ಟ ಆತ್ಮ ಮದು ಮಾಡಿದ್ದಾರೆ. ಇದನ್ನೂ ಉಣರ್ತದು ಅದ್ವಾಗಿ ವಿಠಲ್ ಮಾಡುವುದು ನನಗೆ ತಾಸಾಗಿ ಏಟು ಮನೆ ಬಿಟ್ಟು ಕಡದನೆಯಿಂದ ದಾರಂಗಲ್ಲಿ ತಾಂಡುದು ಮುಂದಾಡೋ ಏನಾರಂದರೆ ತನ್ನ ಎರಡು ಕೈ ಒಂದು ಬರಿ ಬುದ್ದುಬಿಟ್ರ ನನಗೆ ಎಗುವ ಪ್ಯಾರಲೈಸ್ಡ್ ನನಗೆ ಎಗು ಸ್ಟ್ರೋಕ್ ಮಾಕೆ ಎಡಪಕ್ಕ ಬುದ್ದುಬಿಟ್ರ. ಈಗಿನೇನು ಮಾಡೋದು ಹೆಂಡ್ರತನ ಮಾಡಿ ಹೋಗ್ಬೋದು. ಈಗ ಕಾಲಘಟ್ಟ ಬಿಟ್ರು ಬರೀ ಬುದ್ದು ತನ್ನ ಮಾತು ಬರದೆ ಬುದ್ದುಬಿಟ್ಟಾರ. ಈಗ ಅಮ್ಮ ಆಸು ಚಿತ್ರವಾದ ಮಾಡಿದ್ದಾರೆ. ಅದೆಲ್ಲ ಬರ್ತಿಲ್ಲ ತನಗೆ ಪತಿ ಧರ್ಮದ ಮುಖ್ಯ. ಅದನ್ನು ತನಗ ಎಲ್ಲ ಒಂದು ಕೊನೆವೇ ಮಾಕೆ ಎಲ್ಲ ಪಣಿಬಿಡಿಯೂ ಮಾಡ್ಯಾರ, ಎಲ್ಲ ಪಣಿಬಿಡಿಯೂ ಮಾಡ್ಯಾರ, ಎಲ್ಲ ಪಣಿಬಿಡ ಮಾಡಿ 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 ಗುಣ ಹಬ್ಬದಾಗ ಇಯ್ಯೂ ತಿಂಗುವಾರ ಆಸಗ ಪ್ರಾರ್ಥನೆ ಮಾಡ್ಯಾರ. ಆಸಗ ವಿಠಲ್ನ ಕೊರ್ಚಿ ಅದ್ದಾರ. ತನಗ ಏನೇನು ಮೂಲಿಗೆ ವೈದ್ಯ ಮಾಡೋದೋ ಎಲ್ಲ ಮಾಡಿ ಎಂದೂ ಗಂಡು ಮಗನ ತನ್ನ ಹಾಸಿಗೆನೋಗಿ ಇದ್ದಾರ. ಎಲ್ಲವೂ ಮಾಡ್ಯಾರ. ಏನೇನೋ ಮಾಡೋದೋ ಒಂದು ಕುನವೇ ಎತ್ತ ಕುನ್ನ ಅತ್ತ ಮಾಕ ಎಲ್ಲವೂ ಆತ ಪಣಿಬಿಟ್ಟು ಮಾಡ್ಯಾರ. ಈಗ ನನಗೂ ಪುರದರ ವಯಸ್ಸಿನೋ ಈಸಗ ವ್ಯತ್ಯಾಸ ಆಡದೆ ಈ ಕುನ್ನೆಣ್ಣು ಭಕ್ತಿತ ಮಾಡಿಂದ ಎಲ್ಲ ಮೇಲೆ ಗವ ಬಿತ್ತಾರೆ. ಈಸಗ ಚಿತ್ರಪದಿಯೂ ಮಾಡಿದೆ. ನೆಂಚಿನ ಬುಟ್ಟುಟೋ ಇರಾಕು ಈಸಗ ಇಂದು ಹಾಸಿಗೆ ಅಪ್ಪನೆ ಸ್ವಲ್ಪವಾಗ ಒಂದು ಅರುವೆರುಪು ಬಂತಟ್ರ ಆಲೆ ಒಂದೂ ಅರುವೆರುಪು ಇಲ್ಲದೆ ತುಂಬಿದ ಗವನೋಗೆ ಮೊದಲು ನಾವು ಒಳ್ಳೆ ಗಿಬ್ಬನ ಏಸ ಗವ ಮಾಡಿದ್ವು ಅದು ಕೂಡ ಇನ್ನೂ ಗವವ ಒಂದು ಪತಿ ಸೇವೆಯ ಇತ್ತ ಮಾಡಿದ್ದಂತ ತನ್ನ ಮನಸ್ಸು ಮಾರ್ರ ಎಪ್ಪೇರ್ಪಟ್ಟಕ್ರು ಮನಸ್ಸು ಏನೋ ಒಂದು ಅನುಭವನ ಮಾರಿ ತಪ್ಪು ಕಲ್ಲು ಮಾಕ ಮನಸ್ಸಕ್ಲಿಯೋ ಅದು ಕರ್ಜಿತ ಹೋಗ್ಬೋದು. ಆ ತಮ್ಮಕ್ಕೊಂದು ಗವಾಗ ಆಸೋ ಶಕ್ತಿ ಆಡದೆ. ಆ ಗವನೋಗೆ ಈ ಅಮ್ಮ ಆಸಗ ಪಣಿಬಿಡ ಮಣ್ಣ ಮನಸ್ಸು ಮಾರ್ರ ತಾವು ಗುಣವಾದಾರ
ಗುಣವಾಯಿ ಅವಕ್ಕ ಅವಕ್ಕ ಒಂದು ಮೊದಲು ಒಂದು ಹೆಣ್ಣು ಹುಟ್ಟ. ಆ ಹೆಣ್ಣುಗ ಕಾಶಿ ಬಾಯಿದ ಹೆಸರಿಕ್ಯಾರ. ಒಂದು 2 ವಯಸ್ಸು ಕೈದು ಇದೇ ಕಾಲ ಉರುಂಡು ಹೊಡ್ರ 2 ವಯಸ್ಸು ಕೈದು ಒಂದು ಕೂಸು ಹುಟ್ರ. ಆ ಕೂಸುಗ ಬಿಟ್ಟೋಬ ಅಂತ ಹೆಸರಿಕ್ಯಾರ. ಈಗ ಅವಕ್ರ ಆಣ್ಮೀಗ ಪಯಣವ. ಈಗ ನೋಡಿವಿ, ಮೊದಲಿದ್ದ ಗಂಡ ಬೇರೆ, ಈಗಿದ್ದ ಗಂಡ ಬೇರೆ. ಎಲ್ಲ ತಡಗಲ್ಲ ತಾಂಡಿ ತಾಯಿಗ ಮನಸಾರು ಉಣಂದುಬಿಟ್ರು. ನೆಂಡರು ಒಳ್ಳೆಯ ಪವಿತ್ರ ಆತ್ಮ ತಾ ನೆಚ್ಚಿನ ಏನು ಬೇಕಲ್ಲೋ ಸಾಧನೆ ತಾ ಮಾಡಿದ ಪ್ರಾರ್ಥನೆ ತೀರ್ಚುದು ಮುಡಿಯಾದ ಅಪ್ಪರ ವರ್ಷಾಯಿ ಗುಣ ಅಪ್ಪ ಎನ್ನ ನೋಯಿ ಕೂಡ ಮನಕ್ಕನ ಗುಣ ಇಟ್ಟ. ಇನ್ನೂ ಈಸಗ ವಯಸ್ಸು ಈಸಗ ಚಿತ್ರಪದಿಯೂ ತಾಂಡಿ ಮಾಡಿದ್ದೇವೆ ಅಂದಲೇ ಈ ಹೆಣ್ಣು ಸಾರೆ ಏಸಗ ಒಂದು ಗವಾಡದೆ. ಈ ಗವ ಉಣ್ಣತಾನೆ ಭಕ್ತಿ ಗವವು ಭಕ್ತಿಯು ಗವವು ತಾನೆ ಅನ್ಬುತ್ತಾನೆ ಶಿವಂ ಅತ್ತಂಬ ಆ ಉಣರ್ವನಾಗೆ ತಾ ಇನ್ನೂ ತುಂಬಿದ ಗಮನಗೆ ನೀನು ಆಣ್ಮೀಗ ಪಯಣವ ಮಾಡು. ನೀ ಈಗ ತನಗ ಆ ಜಾತಿ ಮದ ಆ ಜಾತಿ ಬೇರುಪಾಡೆಲ್ಲ ಜಾತಿ ಭೇದೆಲ್ಲ ಇಟ್ಟ ತುಂಬಿದ ನೊಗೆ ನೀ ಆ ಬಂಗೆಲ್ಲ ಪಾಡು ತಂದು ತನ್ನ ಉತ್ಸಾಹ ಮಾಡ್ಯಾರ. ಕಾಲಪೋಕನಾಗೆ ಬಗಿನಿ ಬಾಯಿನ ಮಗಿಮೆ ಪೆರುನೆಲ್ಲ ದಾಸ್ತಿಯಾರ. ಈಗ ಕುಟುಂಬವೋಡು ಸೇದು ಪಂಡರ್ಪೂರ್ಗೆ ಬಂದಾರ. ಪಂಡರ್ಪೂರ್ಗೆ ಬಂದು ಅಲ್ಲಿ ಇದ್ದು ತೊಸಿ ಕಾಲ ಪಂಡರಿಪುರನೋಗಿ ವಿಠಲ್ ಕ್ಷೇತ್ರನೋಗಿ ಅಲ್ಲಿ ಹೋದವನಿಯೋ ವಿಠಲ್ ಬಾಂಧವ ತೋರಿ ಅಯ್ಯಾರ. ಬೈನಿ ಬಾಯಿ ಬಂದುಬಿಟ್ಟಿಯ ಪಂಡರಿಪುರ ನಿನಗಾಯ್ತಾ ಕಾತು ನಡೆದೆ. ಉಣ್ಮೆಯ ಇರುತ್ತಾ ಎಲ್ಲ ಜ್ಞಾನಿಗಳನ್ನ ಚರಿತ್ರೆ ದೇವ್ರಿಗಾಯಿ ಎಲ್ಲವೂ ಅದು ಕಾಲನ ಕಾತುಂತಿದ್ದಾರೆ. ದೇವರ ಇಂದು ನಾ ನೋಡುವೆ, ದೇವರು ಕೂಡ ಇಂದು ನಾ ಮಾತಾಡುವೆ, ದೇವರು ನನಗೆ ಹೇಗೋ ದರ್ಶನ ತಂದಾರ, ದೇವರು ನನಗೆ ಹೇಗೋ ಕಷ್ಟ ತೀರ್ಸಿಯಾರ. ಏನೋ ಒಂದು ವಿಷಯಗಾಗಿ ಒಳಗೆ ಕಾತುನಿಪ್ಪದು. ಅಲ್ಲಿ ದೇವರು ಸಿಲ್ಲರಿಗಾಯ್ತಾ ಸಿಲ್ಲ ಜ್ಞಾನಿಗಳಿಗಾಗಿ ಕಾತುಂದ ಅತಮಾಕತ ಎಲ್ಲ ಬಾಯಿಗಳು ರಮಾಬಾಯಿ ಆಗಲಿ ಸರಿ, ಜನಾಬಾಯಿ ಆಗಲಿ, ಸಕ್ಕುಬಾಯಿ ಆಗಲಿ ಸರಿ, ಮೀರಾಬಾಯಿ ಆಗಲಿ ರಮಾ ಅದುಗ ಅವಕ್ಕೆ ಕಡಂದು ಬಂದ ಪಾದ ಅತ್ತ ಮಾಕೊಂದು ಪಾದಯಾತ್ರೆಯೋ ಅವಕ್ಕೆ ಕಾತುರಿ ಮನೆ ಉಣ್ಮೆ ಬಾಂಧತರಿಯರು ಈ ಪಂಡರಿಪುರ ಅದಾவது ನಿನಗೈತ ಕಾತುಂದೆ ನಿಂಗೆ ಭಜನೆಯ ನಾ ಓರ್ನದು ಎನ್ನ ಭಕ್ತರೆಲ್ಲ ನಿನಗೋಸಿದ್ದು ಪಾಡುನೆ ಆ ಉಣರ್ವ ಅರುವುದು ಅಂತ ಮನೆ. ಈಗ ಆ ತುಕಾರಾಮನ ಭಜನೆಯ ಪಾಡಿನೇ ಇದ್ರೆ ಇಂದು ತುಕಾರಾಮನ ಆಶ್ರಮನೋಗಿಯೇ ತಂಗಿಯ ಮಾನಸಿಕವ ಗುರುವನ್ನ ನೋಡ್ಲೆ ಒಂದೇ ಒಂದು ಜನ ತನಗ ಕಾಚಿ ಸಿಕ್ಕಿದೆ. ಈ ತನಗ ಒಂದು ಕಾಲಘಟ್ಟನಾಗ ಏನೋ ಇಟ್ಟಂದ್ರೆ ಗುರುವ ಇನ್ನೊಂದು ಟೈಮ್ ನೋಡಿದ್ರು ವಿಠಲ್ ತೋರಿ ಇಟ್ಟು ಭಗವಾನೇ ನೋಡಿಬಿಟ್ಟ. ಭಗವಾನ್ ಮೊದಲು ದರ್ಶನ ತಂದರು ಆ ಕೊಟ್ಟಾಯಿನೋಗೆ. ಈಗ ಪಂಡರಿಪುರ ಗೊಬ್ಬರ ಪಂಡರಿಪುರವೇ ನಾನೇ ನಿನಗಾಯ್ತ ಕಾತುಂದೆ ಬೈ ಬಾಯಿ ತಂದೆ ಹೆಂಗಿಯಾರ ಅದೆಲ್ಲವ ತಾಂಡಿ ಆ ಒಂದು ವಾರ್ತೆ ಏನು ನೀವು ತನಗ ಇನ್ನೂ வாழ்ವುದು ಇಷ್ಟವೇ ಇಲ್ಲ, வாழ்ಕೆ ಮಾಡೋದು ಇಷ್ಟವೇ ಇಲ್ಲ. ಅಲ್ಲಿ ಇದ್ರಲ್ಲಿ ಕೊನೆವೇ ಇದ್ದರೆ ಗಂಡ ಇದ್ದಾನೆ ವಯಸ್ಸಾಗಿ ನಡೆದೆ ಇದೊಂದು ಸೇವೆ ಮಾಡೋದು. ಭಕ್ತರೆಲ್ಲ ತನಗಾಯಿ ಬಗಿನಿ ಬಾಯಿನ ದರ್ಶನ ನೋಡಿದಗಾಯು ತನ್ನ ಕೀರ್ತನೆಯ ಕೆಪ್ಪುದಗಾಯು ಹೆಂಗಿದ್ದಾರೆ ಇದುಗಾಯ್ತ ಇನ್ನು ಪಿರವಿ ಗನ ಆತಂತ ಇನ್ನು ಈ ಮುಡಿಚಿ ಬಿಡುವ ನಾನು ಹಿಂಗೆ ಕೊಡು ಒಂದು ಸಿಗದು ಮನೆ ಆತಂತ ಮನೆ ಅಲ್ಲಿ ಬಿಟ್ಟಲ್ಲ ಉನ್ನತಿಯಾರ ಪಂಡರಿಪುರ ನಿಂಗೆಗಾಯಿ ಕಾತು ನಡೆದೆ ಅಂದಲ್ಲ ಏನರ್ಥ ನಿಂಗೆ ಇನ್ನು ಜೋಲಿ ಆಡದೆ ನೀನು ವೈಗುಂಠಕ್ಕೆ ಪಪ್ಪ ಆ ಟೈಮ್ ಹಾಕಿಲ್ಲ ಇನ್ನು ಜೋಲಿ ಆಡದೆ ಭೂಲೋಕನೋಗೆ ಅದನ್ನಂತ ಈಗ್ಯಾರ. ಈಗ ಅದನ್ನು ತಾಂಡಿ ಅಲ್ಲಿ ಪಂಡರಿಪುರನ ಗಡುವ ತುಕಾರಾಮ ಆಶ್ರಮನ ಹೋಗಿ ತಂಗಿಯಾರ. ತನಗೆ ಆಸೆ ಇದ್ಯಾವುದು ಗುರುನಾಥರ ನಾನು ನೋಡಿಬಿಡಿಸು. ಯಾಕಂದರೆ ಇನ್ನೇಗಾಸ ಪಾಡಿದ ಪಾಟಲ್ಲ ತುಕಾರಾಮನ ಪಾಟು, ತುಕಾರಾಮನ ಬಂದು ಅತ್ತ ಒಂದು ಸೋಕಾನ ಬಂದು ಅದನ್ನ ರಾಗ ಕಟ್ಟಿ ಅತ್ತ ಉಣರ್ವನೋಗೆ ಅದೇ ವಿಠಲ್ ಭಾವನ ಕೃಷ್ಣ ಭಾವನೋಗೆ ಅದು ಮಾಧುರಿಗೆ ಭಾವನೋಗೆ ಪಾಡಿದ್ದಾರೆ. ಈಗ ತನಗ ಆಸೆ ಎಲ್ಲ ಒಂದಿಲ್ಲ. 1 ಜನ ಗುರುನಗರ ಉಂಟು, 3 ಜನ ಹಿಟ್ಟು ನೀರಿಲ್ಲದ ಧ್ಯಾನವನ್ನು ಕುಳಿದಾರೆ. ಒಮ್ಮೆ ಥರ ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ನೋಡೋದು ಅದರಲ್ಲಿ ತುಮಾಕು ಒಂದು ಶ್ರದ್ಧೆ ಹೊಡೆದು BP ಶುಗರ್ ಎಲ್ಲ ಬಂದುಬಿಟ್ರ ಅಲ್ಲೇ ಉಣ್ಮೆ ಸತ್ಯ ಸಾಯಿನ ಶಿಷ್ಯವ ಅಂಶವ ನೋಡಿಂತಿದ್ದೆ ಈ ಕಣ್ಣು ಮುಂದೆ ಕುಳಿತಂತಿದ್ದೆ ಎಲ್ಲವೇ ಸತ್ಯ ಸಾಯಿತ ಅಲ್ಲಿ ಇದ್ದಲ್ಲಿಯೋ ಸ್ವಾಮಿ ನೋಡುದು ಅಂದಲೇ ಇದು ಒಂದು ಶ್ರದ್ಧೆ, ಒಂದು ಮುಯ್ಯರ್ಚಿ ಉಣ್ಣರ್ಚಿ ಬಿಡೋದು. ಮತ್ತು ಮಕ್ಕಳು ಗುರುನ ನೋಡುದು ಭಗವಾನೇ ನೇರ ಕಾಚಿ ತೋರಿಟ್ರು ಅಲ್ಲಿ ಇದ್ರಿಗೆ ಗುರುವು ನೋಡುದು ಒಂದು ಅಮ್ಮಗ ಬೈನಿ ಬಾಯಿಗೆ ಆಸೆ. ಈ ಕಾಲ ನುಣ್ಣ 3 ಜನ ಹಿಟ್ಟು ನೀರಿಲ್ಲದೆ ಧ್ಯಾನನ ಕುಳಿದಾರ. ತುಕಾರಾಮನ ಆಶ್ರಮ ಗುರುವೇ ನನಗೆ ಕಾಚಿ ತೋರಿದಾರ. ನಾಡಿ ನರಪೆಲ್ಲ ಸತ್ತುಬಿಟ್ಟ ನನಗೆ ಸೋತುಬಿಟ್ಟ ಅತ್ತ ಒಂದಿದು ಎಲ್ಲವೂ ಅರಕೋಲು ಹಿಟ್ಟು ನೀರಿಲ್ಲ ಇತ್ತ 3 ಜನ ಅಮ್ಮ ಕುಳಿದು ಆ 3வது ಜನ ಮುಡಿಯ ಅದೇ ಧ್ಯಾನನ ಕುಳಿದುಂದಾರೆ. ತರೋಪ ಒಂದು ಕೈನ ಮಂಡದ ಕೈ ಬೀತಂಗೆ ಅದೇ ಕಣ್ಣ ತರದಾರ ತುಕಾರಾಮ್ ನಿಂತಾರೆ. ಕಣ್ಣುನ ಕೈ ಬಿದ್ದಿಟ್ಟು ಅದೇ ಮಂಡದ ಕೈ ಬಿದ್ದಿಟ್ಟು
ಎನ್ನಗಾಡುವ ಆ ಅಭಂಗ ಜ್ಞಾನ, ಆ ಕೀರ್ತನೆ ಜ್ಞಾನ ಎಲ್ಲ ನಿಮಗೆ ತಂದುಬಿಟ್ಟೆ. ಅದನ್ನು ಏಟು ಸೈಗೆ ಮಾಡಿಟ್ಟು ಅದೇ ಮರೆஞ்சிட்டாರ. ಆಗಂತ ಕಾಳಿದಾಸಗ ಕಾಳಿಯಮ್ಮ ನಾಲಂಗಿಗೆ ಬರದಂಗೆ, ಸರಸ್ವತಿ ಅಮ್ಮ ನಾಲಂಗಿಗೆ ಬರದಂಗೆ ಆ ಜ್ಞಾನ ಪೇರುಟ್ರು ಮಾಕ ತನಗ ಬಂದರ. ಈಗ ತಾನೇ ಅಭಂಗ ಕಟ್ಟುದಗ ಆರಂಭಿಸ್ಯಾರ, ತಾನೇ ಪಾಠ ಕಟ್ಟುದಗ ಪಾಠ ಬರುವುದಕ್ಕೆ ಆರಂಭಿಸ್ಯಾರ. ತನ್ನ ಗುರುನಾಥರನ ಆಶೀರ್ವಾದ, ಗುರುವಿನ ಅನುಗ್ರಹ. ಈಗ ಆಸಗ ಅಭಂಗ ಬರೆದಾರ, ಕಿಟ್ಟತಟ್ಟ 54 ಅಭಂಗ ಬರೆದಾರ. ಮುಖ್ಯಮಾನ ಅಭಂಗೆಲ್ಲ ಬರೆದು ತಾಯೇನು ಮಾಡ್ಯಾರ ಅಂದರೆ ಮಕ್ಕಳೆಲ್ಲಾಗೂ ಅದನ್ನು ಪಾಡಿ ತೋರಿಸಿ ಎಲ್ಲ ಸಂತೋಷ ಪಡ್ತಿಯಾರ. ವರ್ಕಾರಿ ದೇಗುವ ಬೇರ್ಪಟ್ಟ ಬಿಟ್ಟಲ್ ಭಕ್ತರೆಲ್ಲಾಗ ಇನ್ನೂ ಈಗೂ ಭಗಿನಿಬಾಯಿನ ಅಭಂಗೆಲ್ಲ ಪರಸಕ್ಕು. ಯಾಕಂದ್ರೆ ಭಗಿನಿಬಾಯಿನ ಇದಂದಲೇ ತಾವು ಪಾಡು ನೇಯ್ಯಾರ. ಅದನಗಿಯೋ 2 ಅಭಂಗನಗೆ ಅಪ್ಪರ ಮುಖ್ಯವಾದ ಯಾವುದೇನದಲ್ಲ ಸ್ವಾಮಿ ಈ ಪೆಣ್ ಪಿರಪ್ಪ ಒಂದು ತಾಳ್ಚಿ ಪಿರಪ್ಪ ನೆನ್ಸುಲ ಅಲ್ಲಿ ತಿರುಗಿಯೋ ಗಂಡು ಮೂಗುರು ಕೊಟ್ಟ ಸುಗಂಧರ ಈಸೆ ಕೊಟ್ಟೆತವ ಬಿಟ್ಟೋಲ್ಲ. ಹೇಗೆ ಮೂಗುರಿಗೆ ಹೆಂಗೆ ಸುಗಂಧರ ತಪ್ಪಿಲ್ಲ, ಹೆಂಗೆ ಭಕ್ತಿ ಮಾಡಿದ ಉರಿಮೆ ಇಲ್ಲಿಯಾ? ಹೆಂಗ ಇದು ನಿನ್ನ ನಾಮವ ಕೊರ್ಚಿದಾಗ ಉರಿಮೆ ಇಲ್ಲಿಯಾ? ಹೆಂಗಗೂ ಎಲ್ಲ ಉಣರ್ವ ದೇವ ಉಣರ್ವನಾಗಿ ಎಬ್ಬುದಕ್ಕೆ ಉರಿಮೆ ಇಲ್ಲಿಯಾ? ಅಂತಂದು ಒಂದು ಅಭಂಗನಯ್ಯ. 2வது ಅಭಂಗನಗೆ ಎಲ್ಲವೇ ನೀತಾಂದು ಉಣರ್ಲಾಗಿದ್ದಾಡೋ ನಾ ಇನ್ನು ಭೂಲೋಕನಾಗ ನಾ ಏನಾಗಿಬ್ಬುದು, ಏನು ಜೋಲಿ ಆಡದೆ ಇನ್ನು ಏನೋ ಕಾತು ಏನವ ನಾ ಎದುಗಾಯಿನ ಸಾಧನೆಯಾಗಿಬ್ಬುದು ಅತ್ತೆಂಬ ಉಣರ್ವನಗೆ ತಾಯಿಯರು. ಒಂದೊಂದು ಭಕ್ತರು ಪಾದವನೊಣ್ಣೆ ವಿಠಲನ ಪಾದವ ನೋಡಿದಂತೆ ನನಗಡದೆ. ಒಬ್ಬೊಬ್ಬನ ಮೂರ್ತಿ ಮೋದಿಯನೊಣ್ಣೆ ನಿಂಗ ಮೋದತೆ ನನಗೆ ತೋರ್ರ ಅತ್ತೆಂಬ ಆ ಅದ್ವೈತ ಭಾವನೆಗಿದ್ರು. ತಾ ಬರೆದ ಒಂದು ಗ್ರಂಥ ಹೆಸರು ತನ್ನ ಅಭಂಗವೆಲ್ಲವೇ ಆತ್ಮನಿವೇದನಂ. ಭಗಿನಿಬಾಯಿಗ ತಾಂಬ ಹೆಸರುನೋಗೆ ಇನ್ನೂ ಅಡದೆ ಭಗಿನಿಬಾಯಿನ ಚರಿತ್ರ ಅತ್ತಮಾಕೆ ಕಡೇಸಿಗ ತನ್ನ ಪ್ರಾಣ ಓಪನೆ ತನ್ನ ಸ್ವಲ್ಪ ಮುಕ್ತಾಬಾಯಿ ಮಾಕ 18 ವರ್ಷದ ಅಲ್ಲ ಮುಕ್ತಾಬಾಯಿ ಅವತಾರ ಅಲ್ಲೇ ಆ ಕಡೇಸಿ ಆದರೆ 72வது ವರ್ಷ ತನ್ನ ಗಂಡನಕ್ಕೆಲ್ಲ ಶರೀರ ಬಿಟ್ಟುಟ್ಟಾರ. ತನ್ನ ಆಣ್ಮೀಗ ಪಯಣಂ தொடர்ந்தனே அற்ற நிறைய அதிசயம் ನೋಡ್ಯಾರ. ಭಗಿನಿಬಾಯಿನ ಆ ಪಾಠಕ್ಕೆ ತಿಳಿಯ ನೆರೆಯಾಗ ಸಂಕಟ ಗುಣಾರ ಅವರ ಮನನೋಯಿ ತೀರ್ರ ಆ ಭಜನೆ ಭಾವನೆಗೆ ಎಲ್ಲವೇ ನಾಸ್ತಿಕರಾಯಲು ದೇವರು ನಂಬಿಕಿಲ್ಲದಕ್ಕೂ ಆ ಉಣರ್ವು ಬಂದರ. ಎಲ್ಲ ಅಮ್ಮನ ಅವಕಾಗ ಊಂಡ್ರುಗಳು ಅಂದು குறிப்பா பெண்கள் சமுதாயனோಗೆ ಅಪ್ಪರ ಅಡಿಮೆ ಮಾಕೆ ಅದೆಲ್ಲಾಟವನೆ ಅವಕ್ಕರಿಗೂ ಮನೆಯದ ಹೊರಾಸ್ ಬರಿಚಿ ಇತ್ತಮಾಕ ನಿಗழ்ச்சி ಎಲ್ಲ ಮಾಡಿಸಿ ಭಗಿನಿಬಾಯಿ ಯೋಗನೆ ಭಗಿನಿಬಾಯೇ ಇತ್ತ ಸೋದನೆ ಎಲ್ಲ ಕಳೆದು ಬಂದವೆ. ಹೆಂಗೆ ಏನು ಸೋದನೆ ಅತ್ತಂದು ಒಂದು ಪುತ್ತುಣರ್ವು ಉದ್ವೇಗವು ಇಂದು ಹೇಗುವ ವಿಮೆನ್ ಎಂಪವರ್ಮೆಂಟ್ ಅದನವು ಇಂದು ಭಗಿನಿಬಾಯಿ ಸಮುದಾಯಿಗ ಮುಖರಾಂದವು ಭಕ್ತಿಯ ನೋಗೆ ಉಯರ್ವಾನ ನಿಲೆಯ ಅಡಂಜದು ಮಾಡಿದಾರೆ. ಎತ್ತ ಗಂಡು ಮುಗುರಿಗ ಒಂದು ತಡೆಯೂ ಇಲ್ಲಿಯೋ, ಎಲ್ಲಿ ಬೇಕಲು ಹೋಗಕ್ಕೋ, ಎತ್ತ ಬೇಕಲು ನಾಮ ಮೇಗಾಕೋ, ಏನು ಬೇಕಲು ಮಾಡಾಕೋ ಅಥವಾ ಅದೇ ಮಾಕೆ ನಂಗವು ಆ ನೆಲೆಯ ಅಡಂಜಾಕು ಮನೆ ಎಲ್ಲವ ಅಮ್ಮಯ್ಯಾರವಕರಲ್ಲವ ಎಲ್ಲ ಮನೆ ಕುಂತಿ ಮಾಕಿದ್ದವಕರಲ್ಲವ ಹೊರಾಸ್ ಬಂದು ಅದೇ ಸಿಂಹವಾಹಿನಿ ಮಾಕ ಮಾಡಿದ ಒಂದು ಶಕ್ತಿ ಭಗಿನಿಬಾಯಿ ಸರ್ ಆಟದ್ದು. ಯಾಕಂದರೆ ಮುಕ್ತಾಬಾಯಿ ತನ್ನ ಎಲ್ಲ ಮುಕ್ತಿ ತಪ್ಪುದಾಗ ಆತ ಮಕ್ಕ ಮಾಡಿದ. ಸಕ್ಕುಬಾಯಿ ಸಕಿಪ್ಪು ತನ್ಮಿ ಉಣರ್ತಿದ್ದ. ಜನಾಬಾಯಿ ಉಣ್ಮ್ಯಾನ ದೇವರವೇ ಕೈವೋ ಸಿಕ್ಕುವ ಅಡಿಮಯ ಮಾಡುವ ಅತ್ತ ಒಂದು ಮಹಾದುರ್ಯ ಭಕ್ತಿ ಅಟ್ಟಿತು. ಮೀರಾಬಾಯಿ ಕೃಷ್ಣ ತಾನ ಗಂಡಾಂಬ ಉಣರ್ವನಿದ್ದ. ಅಲ್ಲಿ ಭಗಿನಿಬಾಯಿ ಎಲ್ಲಾನ ತಾ ಪಟ್ಟ ವೇದನೆಯ ಒಂದು ಕಾಲಘಟ್ಟನೋಕೆ ತಾ ಏಕೈತಿ ಎಮುಕರು ಒಡಂಬ ಎತ್ತಿನ ಬಂದುಬಿಟ್ಟೆ ಆತ್ಮಾಮನೆ ಎಲ್ಲ ಹೊಂದುತ್ತಾ ಅತ್ತ ಈಸಗೊಂದು ಕಷ್ಟವನ್ನು ಅನುಭವಿಸಿದಾಗ ಇತ್ತ ಒಂದು ಸಮುದಾಯ ತಾಳ್ಚಿನೋಗೆ ನಾ ಇದ್ದಂದಾಗ ಅದೆಲ್ಲವ ಕಡದು ಬಪ್ಪನೆ ತನಗ ಎಲ್ಲಾನ ಹೋರಾಟದ ಇದನ್ನು ಹೇಗುಂತ ನನಗ ಕೃಷ್ಣರು ಕರ್ಣಗೆ ಇದ ಆ ಉಪದೇಶ ಬಂದ್ರ. ಯಾಕಂದ್ರೆ ಕರ್ಣ ಸೂರ್ಯ ಭಗವಾನ್ನ ಮಾತಿತ ಪಂಚಪಾಂಡವರ್ಗ ಮೂತಮಾನವತ ಕುಡೈ ಒಳ್ಳಲ್ತ ಧರ್ಮವಾಂತ ಅಪ್ಪರ ಗವಮಾನವತ ಕರ್ಣ ಕಡಿಸಿ ಕೃಷ್ಣಯ್ಯರ ಅಲ್ಲ ಮನಸ್ಸಿನಗೆ ಕರ್ಣಗೊಂದು ಪುನಃ ತಾಳ್ಚಿ ಅಟ್ಟು ನೀ ಅಟ್ಟು ಏನಂತಲೇ ನಾ ಒಂದು ತೇರೋಟಿಯ ಮಾತಿಯ ಉಣ್ಮೆ ತೇರೋಟಿ ಮಾತಿಲ್ಲ ಕುಂತಿಯಮ್ಮನ ಮಾತಿತ್ತ ತನ್ನ ಪಿರಪ್ಪ ಅರಿಯ
ಅಲ್ಲ ತೇರೋಟಿ ಮಾತಿ ಅಂದವನೇ ತೇರೋಟಿ ಮಾತಿಯಿಂದ ಬಿಲ್ಬತ್ತೆ ಧನುರ್ವಿದ್ಯೆ ಕಪ್ಪುದು ಮುಡಿಯ, ತೇರೋಟಿ ಮಾತಿಯಿಂದ ಬಿಲ್ಲೆ ಹಿಡಿತು ಸಂಡೆ ಹಾಕುದು ಮುಡಿಯ, ತೇರೋಟಿ ಮಾತಿಗ ಈಸಗ ಜ್ಞಾನವ, ತೇರೋಟಿ ಮಾತಿಗ ಶೂದ್ರನ ಮಾತಿಗ ಈಸಗೊಂದು ಅರಿವ, ಈಸಗೊಂದು ಕಲೆಯ ತೆರಮೆಯ ಅದೊಂದು ಯೋಗನೆ, ಅದೆಲ್ಲ ಒಂದು ಅವಮಾನ ಮಾತ್ರ ಹೆಚ್ಚಿದೆ. ಕಾರಣ ಇದೆಲ್ಲ ದುರ್ಯೋಧನ ಸಪೋರ್ಟ್ ಮಾಡಿದವು. ನೀವು ದುರ್ಯೋಧನ ಸೂழ்ச்சி ಅರಿಯಾದೆ, ದುರ್ಯೋಧನ ಎಣ್ಣವ ಪುರ್ಜಾದೆ, ದುರ್ಯೋಧನಗ ಕೂಡ ಅಡಿಮೆ ಆಯ್ತ. ಮೊದಲು ಅವಕ್ಕೆ ಏದ ವಿಷಯ ಎಲ್ಲ ಅಡಿಮಾತ. ಇದನ್ನ ಕೃಷ್ಣರು ಸುಟ್ಟಿ ಕಾಟಿಯಾರ. ಕರ್ಣ ನೀ ಅಪ್ಪರ ವಸ್ತಿಯಾನಮ್ಮ, ನಿನ್ನ ಪಿರಪೇ ಅಪ್ಪರ ವಸ್ತಿ, ನೀ ಸೂರ್ಯ ಭಗವಾನ್ನ ಮಾತಿ, ಸೂರ್ಯನಾರಾಯಣ ಮಾತಿ, ಅಲ್ಲ ಇದ್ದಲಿಯೋ ನೀ ತಪ್ಪಾನ ಎಡಗೊಯಿಸಿದುಟ್ಟೆ. ಸಂಜೋತ್ತು ಕಡಂತೀರೆ ಅಂದಾಗ ನೀ ಅಲ್ಲಿ ಹೋಗಿಟ್ಟೆ. ಅಲ್ಲ ಅವಕರ ಎಣ್ಣವ ನೀ ಪುಂಜಾದ ಇಟ್ಟೆ. ಅಲ್ಲಿ ಹೋದ ಕಾರಣ ಏನ? ನಿನ್ನ ತೆರಮೆಯ ಅಂಗೀಕಾರ ದುರ್ಯೋಧನ ಮಾಡಿದ. ಉಣ್ಮೆ ಕರ್ಣನ ತೆರಮೆಯ ದಾರು ಅಂಗೀಕಾರ ಮಾಡಲಿಲ್ಲ ದುರ್ಯೋಧನ ಒಬ್ಬ. ಅದು ದುರ್ಯೋಧನ ಸುಯನಲಾಗೈತೆ ಅಂಗೀಕಾರ ಮಾಡಿದ. ಕರ್ಣ ಏನಕೊಂಡಿದ್ದಲ್ಲ ಅರ್ಜುನಗ ಒಂದು ಕೋಟಿ ಆಟ್ರ ಅತ್ತಂಬ ಅಣ್ಣ ತಮ್ಮರು ವೆರುಪನೋಗ್ತಾ ಅಂಗೀಕಾರ ಮಾಡಿದ. ಆಲೆ ಉಣ್ಮ್ಯಾನ ಇದೇನದಲ್ಲ ಕೃಷ್ಣ ಅಯ್ಯರ ನಿನ್ನಗ ನೀ ಅಂಗೀಕಾರ ಇಲ್ಲೇ ನೀ ತಾಳ್ಚಿ ಕುಲನ ಹುಟ್ಟಿಟ್ಟೆ ಅಂತ ಏರ್ತೇನೆ. ಆ ತಾಳ್ಚಿ ಕುಲಗಾಗಿ ನೀ ಕತ್ತದನ, ನೀ ಪರಶುರಾಮರು ಕೂಡ ಕತ್ತದನ, ನೀ ಉಣರ್ದದನ, ನಿನ್ನ ಕಲೆಯ, ನಿನ್ನ ತೆರಮೆಯ, ನಿನ್ನ ಅರಿವ, ನಿನ್ನ ವೀರವ ಅದುಗಾಗಿ ನೀ ಪಡ್ತಿದ್ಯಾ ಅದೊಂದು ಕೃಷ್ಣರು ಕಡೆಯೇಸಿ ಕುರುಕ್ಷೇತ್ರ ಕಾಲನ ಕೇಳ್ತಾರ. ಉಣ್ಮೆಯ ಕರ್ಣ ಸರ ಬದಿಲಿಲ್ಲ. ಯಾಕಂದ್ರೆ ಅದು ಮಾಡೋಣ ಎಲ್ಲ ನಾವು ಪೆರುಮೆಯಾಗುದು ಎಂಬುದಾಗಿಯೇ ಕರ್ಣನ ಮನಸ್ಸಟ್ಟಿತು. ಅಲ್ಲ ಅದು ಕರ್ಣ ಕಷ್ಟಪಟ್ಟ. ಅಲ್ಲೇ ನೀ ತಾಳ್ಚಿ ಕುಲ ಅಂತ ಹೇಳುವುದನ್ನು ಅದಗಾಗಿ ಹೋರಾಡಿದೀಯಾ ನೀ ಯಾವುದು ಅದು ಮನೆ ಕರ್ಣ ಸರ್ ಬಂದಿರಲಿಲ್ಲ. ನೀನು ಕ್ಷತ್ರಿಯ ಕೊಡ್ತಾನೆ ಈಗ ಬಂದು ಸೇರಿಟ್ಟು ಯುದ್ಧ ಮಾಡಿದ್ದೆ ಅದು ಆಗುತ್ತಾ ಕರ್ಣಗ ಜ್ಞಾನ ಬಂತು. ಆ ಕರ್ಣಗ ಅಪ್ಪರ ಗುಣ ಜಾಸ್ತಿ ಹೇಳೋದು ಅಥವಾ ಒಡನೆ ಕೃಷ್ಣರು ಹೇಗೆ ನೀವು ಕೃಷ್ಣರು ದೊಡ್ಡ ಕಾಚಿ ತೋಚಿದೋ ನೀವು ಇನ್ನು ನಾ ಇನ್ಮೇಟ್ வாழ்ಬೋದಿಲ್ಲ ಕೃಷ್ಣ ನಾ ಅರ್ಜುನ ಕೈಯೋಡನ ಸತ್ತುಮ್ಮೆ ಅರ್ಧಾರೆ ಅರ್ಜುನನ ತಮ್ಮ ಅಂದು ಅದೆಲ್ಲ ಕೂಡ ನಾ ಸತ್ತುಮ್ಮೆ ಅದಂದು ತನಬಿಟ್ಟು ಇದು ಕೃಷ್ಣರ್ಗ ತಾನೇ ಒಂದು ಕರ್ಣ ಮೇಲೆ ಒಂದು ಪಾಸವ ಸಿಕ್ಕಿತು. ಏಸಗ ಪಿರವಿತೀನಿ ಅನ್ಕೊಡಿ. ಇನ್ನೂ ಹೋದಲ್ಲೇ ಸತ್ಯಸಾಯಿ ಅವತಾರನ ಕೂಡ ಕರ್ಣ ತಿರುಗಿತ ಹುಟ್ಟಿದ್ದಾರೆ. ಇನ್ನು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಪುಟ್ಟಪರ್ತಿ ಕೂಡ ಪಕ್ಕದವೇ ಇದ್ರು. ಅಮೆರಿಕಾನ ಹುಟ್ಟಿದ್ರು, ಕೋಡೀಶ್ವರನ ಹುಟ್ಟಿದ್ರು, ಇನ್ನೂ ಇದ್ದಾರೆ. ಇನ್ನು 3 ವರ್ಷ ಇರೋರು ಅದರೊಡ ಈ ಕರ್ಣನ ಬಾಳ್ಕೆ ಮಾಡಿದ್ರು. ಬೇರೆ ಒಡಮನ ಇದ್ದಾರೆ, ಬೇರೆ ಹೆಸರು ಇದ್ದಾರೆ. ಆಗ ನೋಡಿ ಒಂದೊಂದು ಅವತಾರ ಕೊಡು ಏನ ಕೆತ್ತು ಈಗ 10వ ಸ್ಥಾನೊಳಗೆ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ತನ್ನ ಬಿದ್ದರು. ತನ್ನ ಪಕ್ಕದವೇ ಕುಳಿಚಿ ಚೇರ್ ಹಾಕುನಂಗೆ ಎಂದೂ ತನಗದು ಮಾಡಿದಂಗೆ. ಯಾಕಂದ್ರೆ ಕೃಷ್ಣರು ತನಗ ಆ ಪೋರ್ಕಳನಾಗ ಕೊಟ್ಟ ವಾಕು. ನನಗೆ ಕಲ್ಕಿ ಪಡ ನೋಡಿದ್ರ ನೋಡೋದ್ರಲ್ಲಿ ಕಲ್ಕಿ ಪಡ ಏನೋ ನರದೆ ಅದೆಲ್ಲವೇ ಆ ವಾಕು ಪ್ರಕಾರ ಇಂದು ನಿಂಗೆಲ್ಲ ಕೊಡುದಂತೆ. ಎಲ್ಲ ಕೃಷ್ಣರ ಕೊಡ ಈಸ್ತ ವಾಕು, ರಾಮರ ಕೊಡ ಈಸ್ತ ವಾಕು, ಸತ್ಯ ಸಾಯಿ ಕೊಡ ಇಬ್ಬದು ಅತ್ಯಂತ ಆಡ್ತಾರೆ. ಸಾಯಿ ಕೊಡ ಸಾಯಿ ಅವತಾರ ಇಬ್ಬದು ಹಾಗೆಲ್ಲ ಅದೆಲ್ಲ ಏನರ್ಥ ಎಲ್ಲ ರಾಮರ ನೋಡಿದವಕತ್ತ, ಎಲ್ಲ ಕೃಷ್ಣರ ಕೊಡ ಇದ್ದವಕತ್ತ. ಈಗ ಅದೆಲ್ಲ ಮರುತ್ತಿದ್ದಿ ತಿರುಗಿ ಗಮನ ಪಡಿಸಿ ಆ ಪಳೆಯ ನೆಲೆಯ ಇನ್ನೂ ಈ ಕಾಲಘಟ್ಟನೋಗೆ ನಿಂಗವೂ ದೇವರ್ತ ಹಾಗೆಲ್ಲ ಭಕ್ತರು ಉಯರಂದ ಭಕ್ತರು ಅವತಾರ ಕೊಡವೇ ಉಯರಂದ ಜ್ಞಾನಿಗಳು ತಿಪ್ಪದು ಮಾಡಿದಾರೆ. ಫಲ ಪಿರವಿ ಪುಣ್ಯ ಮಾಡಿದ್ರು ತಿಪ್ಪದು ಇನ್ನೂ ಜಾಸ್ತಿ ನೆಲೆಗೆ ಬಪ್ಪದು. ಅದೇ ಮ್ಯಾಗ ಬಹಿನಿ ಬಾಯ್ ಆ ಸಮುದಾಯನಿಗೆ ಇಮ್ಮುಕ್ಕರನ್ನ ಅಂಗೀಕಾರಗಾಯಿ ತನ್ನ ಅಭಂಗೆಲ್ಲ ತಮ್ಮ ಕಟ್ಟಿತು. ಎಲ್ಲವ ಭಕ್ತಿ ಮಾಡೋದಗಾಯಿ ಭಕ್ತಿ ಮೂಮೆಂಟ ಆ ಭಕ್ತಿನ ಒಂದು ಪುರಚ್ಚಿಯ ಉರುವಾಕೋದಗಾಯಿ ಬಣ್ಣ ಅತ್ತವ ನೆಲೆನೋಗೆ ಭಗಿನಿ ಬಾಯಿನ ಚರಿತ್ರ ಕಡೇಸಿ ಮುಡುವನೆ ಏ ಅಮ್ಮನ ಮುಖರು ಹೇಗಾದ ಒಂದು ವಿಷಯ ನಾ 12 ಪಿರವಿಯ ಎತ್ತೆತ್ತೆಲ್ಲ ಇದ್ದೇನೆ ಅಯ್ಯ 12 ಪಿರವಿಯ ಎತ್ತೆತ್ತಿದ್ದೆ ನಾ ಇನ್ನು 2 ತಿಂಗಳಾಗಿ ಒಡಂಬ ಬುಡವನೇ ದೆಯ್ಯಾರ ತನಗ ಆಗ 72 ವಯಸ್ಸು ಸರಿರೋ ನಾ ಈ ಟೈಮ್ ಸಾಯೋವನೇ ದೇಗುದಿಲ್ಲ ನಾ ಒಡಂಬ ಬುಡವನೇ ಆತ್ಮಾಗ ಅಳಿವಿಲ್ಲದೆ ಅತ್ತದೆಯ್ಯಾರ ಇಟ್ಟು ತನ್ನ ದೇಹ ಬಿಟ್ಟಾರ. ತನ್ನ ವಿಠಲ್ ತನ್ನ ವಿತೋಬಾಂದ್ ಎಂಬ ತನ್ನ ಮಾತಿಗ ಕಾಶಿಬಾಯಿ ಒಂದು ಆಶ್ರಮನ ಸೇರಿದು ತನ್ನ ಹೆಣ್ಣು ಒಳ್ಳೆ ಪಣಿಬೇಡ ಮಾಡಿ ಬಂದಾರ. ಅಲ್ಲ ವಿಠೋಬ ಪಿರುಕಾಲನೋಗೆ ತನಗೆ ಆಶೀರ್ವಾದ ಮಾಡ್ಯಾರ. 12 ಜನ್ಮವಾವು ನೀನ ಮಾತಿಯಾತಿದ್ದೆ, ಈ ಪಿರವಿನೋಗಿ ನೀನ ಮಾತಿಯಾತಿದ್ದೆ. ಆಲೆ 12 ಪಿರವಿನೋಗಿ 12 ಜನ್ಮನ ಸಿಕ್ಕಾದ ಬಾಕಿವ ನಾ ಹೂವೇ ದೇವ್ರನ್ನ ಜ್ಞಾನನೋಗೆ ವಿಠಲ್ನ ಆಶೀರ್ವಾದ ಓಡ ನೀ ಈ ಮಹಾರಾಷ್ಟ್ರವೇ ಅರಬಳುವಾಗ ದೊಡ್ಡ ಒಂದು ಇಸೈ ಕಲೆಂಜರ ದೇವ್ರನ್ನ ವಿಠಲ್ ಭಜನ ಪಾಡುವ ಕೀರ್ತಂಕರ ನೀ ಆಗೋರೆ ಅದನ್ನು ತನಗೆ ಆಶೀರ್ವಾದ ಮಾಡ್ಯಾರ. ಪಿರ್ಕಾಲನೋಗೆ ವಿಠೋಬ ಅದಾವುದು ಬಗಿನಿಬಾಯಿನ ಮಾತಿ ವಿಠೋಬ ಅಲ್ಲಿ ಮರಾಠವಾಡ ಮಹಾರಾಷ್ಟ್ರ ಅರಬಾಳುವಾಗ ದೊಡ್ಡ
ಒಂದು ಭಜನೆ ಪಾಡಗರ ಪಿರ್ಕಾಲನಾಗ ಅಮ್ಮನ ಅವು ಆಶೀರ್ವಾದಿಸಿ ಬಂದರು. ಇದೋಡ ಬೈನಿ ಬಾಯಿನ ಚರಿತ್ರ ಮುಡಿದ್ರ ರಾಮಕೃಷ್ಣ ಹರಿ ರಾಮಕೃಷ್ಣ ರಾಮಕೃಷ್ಣ ಹರಿ. ಈಗ ಇನ್ನೊಂದು ಸೆತ ಸಾಯಿ ರಾಮಕೃಷ್ಣ ಹರಿ ಸಾಯಿ ರಾಮಕೃಷ್ಣ. ಇದನ್ನು ಕೂಡ ನರಿಯಾರು ಕಾಲಪೊಕ್ಕನು ಇದನ್ನು ಆ್ಯಡ್ ಮಾಡಿಯಾರ ಎಲ್ಲ. ಈಗ ಎಲ್ಲವೇ ಅವತಾರ ಬರುವುದು ಮುಡಿಯ ಈ ರೀತಿ ಎತ್ತಿದ್ದಕ್ಕೆ ಅವತಾರ ಬರುವುದು ಮುಡಿದ ಅವತಾರ ಕೂಡ ಇದ್ದನೇ ಅದಕ್ಕೆ ಅವತಾರ ಇವರು ಎರಡೇ ಅವತಾರ ಬರುವುದು ಅವತಾರ ಇಲ್ಲ ಕೂಡ. ಭಗಿನಿ ಬಾಯಿನ ಚರಿತ್ರ ಅದನ್ನು ತಮ್ಮನತ್ತಿರ ಭಜನೆ ಒಂದು ಕೀರ್ತನೆ ನೆಂದಿರುವುದು. ಇಂದು ಭಜನೆ ನಮಗೆ ಒಳ್ಳೆಯ ಸ್ಟಾರ್ ಪೆರ್ಫಾರ್ಮರ್ ದಾರ ಅಂದರೆ ತ್ರಿವೇಶ್ತ ಸೋಟ ತಬಲ ಹಾಕಿದೆ. ಶಿವಾಮನ ಭಾವ ಕಮ್ಮಿ ಆಗದೆ, ಸಂಗೀತನ ಭಾವ ಸ್ವಲ್ಪ ಕಮ್ಮಿ ಆಗದೆ. ನೋಡಿ ಭಾವ ಅಂಬದೇನ ಉಣರ್ವು. ನಂಗೆ ಎಂದೋ ಒಂದು ಭಜನೆ ಪಾಡನೆ ಎಂದು ಕೊರಲು ಸರಿ ಇಲ್ಲತ್ತವ ಎತ್ತಟ್ರವರೆಯೋ ಎಲ್ಲ ಇದನ್ನು ಆ ಅಂಜಿಕೆಯೇ ಬಂದು ಭಾವ ಬರ್ಚ ಇಲ್ಲ ಎನ್ನ ಮಕ್ಕಳ ದಾರು ಪಾಡೋದು ನೋಡಿ ಆ ಅಹಂಕಾರವೂ ಭಾವ ಬರ್ಚ. ನಾ ಸಂಗೀತವ ಕತ್ತುಬಿಟ್ಟೆ ಕುನ್ನದ ಒಂದಿವೆ ಕರ್ನಾಟಕ ಸಂಗೀತ ಬರದೆ ಮತ್ತೊಂದಲ್ಲೇ ಆ ಅಹಂಕಾರವೂ ಭಾವ ಹೋಗ್ತಾರ. ಆ ಅಹಂಕಾರ ಮೆಲ್ಲಿಯ ಕೊರಲ ತಂದರ ಸ್ವರವ ತಂದರ ರಾಗವ ತಂದರ ಅಲ್ಲ ಭಾವ ಬರ. ರಾಗ ತಾಳ ಸ್ವರ ಭಾವ. ಈ ರಾಗ ತಾಳ ಎಲ್ಲ ಕಾಲಪೋಕನ ಇಲ್ಲದಲ್ಲ, ಸ್ವರ ಅದೆಲ್ಲ ಇಲ್ಲದಲ್ಲಿಯೋ ಭಾವ ಇಲ್ಲದಲ್ಲೇ ಸಕ್ಕರಾಕಾದ ಪಾಯಸ ಮಾಕೆ ಎಲ್ಲ ಅಡದೆ. ಸೆಮಿ ಹಾಕಿ ಆಯ್ತು, ಜವರಿಸಿ ಹಾಕಿ ಆಯ್ತು, ಹಾಲಡ್ಡಿ ಆಯ್ತು, ಮುದ್ರಿ ಪರ್ಪಲ್ ಹಾಕಿತ್ತು, ಕಡೆ ಸಕ್ಕರೆ ಹಾಕೋದಲ್ಲ ಏನೋ ರುಚಿ ಆಡದೆ. ಪಾಯಸ ಅಂದ್ರೆ ಇನಿಪಾತ ನೋಡೋದು ಅತ್ತ ಮಕ್ಕ ಭಾವ ಅಂಬುದು ಭಕ್ತಿ ನೋಡಿ. ಎಂದು ಭಜನೆ ಪಾಡುನೆ ಭಜನ್ ಅಥವಾ ಅದನ್ನು ಅರುವುದು ಅದನ್ನು ಮಾಡ್ತು ಎಂದು ನಾರಾಯಣ ಇದಕ್ಕೆ ಮಾ ಭಕ್ತ ಎತ್ರ ಗಾಯತ್ತಿ ತತ್ರ ತಿಷ್ಟಾಮಿ ನಾರದ ಪೆರುಮಾಳ್ ನಾರಾಯಣ ಇಯರ್ ಎನ್ನವ ಮನಸ್ಸೂರಿಗಿ ಆ ನಾಮವ ಕುರ್ಚುನೆ ಎನ್ನವ ಭಜನೆಯ ಸಂಕೀರ್ತನ ಕುರ್ಚುನೆ ನಾ ಎಡೆಯ ಪ್ರತೀಕ್ಷ ಇದ್ದೆ. ನಾ ವೈಗುಂಠನ ಮುಟ್ಟಿಲ್ಲ, ನಾ ಎಲ್ಲ ಎಡೆಯೂ ಇದ್ದೆ. ಅಲ್ಲೇ ಎನ್ನ ಭಕ್ತರುಗಳು ಮನಸ್ಸೂರಿಗೀ ಕೊರ್ಚುನೆ ನಾ ಎಡೆಗೆ ಬಂದುನೆ ಆತಂದ್ರೆ ಆ ಎಡೆಯನ ಇದ್ದೇ ಆಗ್ಬೋದು. ಆ ಕೀರ್ತನೆ ಈಗ ಆಸಕ್ತಿ ಶಕ್ತಿ ಇರ್ತದೆ. ದೊಡ್ಡ ದೊಡ್ಡ ಮಹಾನ್ಗಳು ಜ್ಞಾನಿಗಳೆಲ್ಲ ಆ ಪಾಡಲ ಬಿತ್ತು ಮಂತ್ರ ಕೂಡ ಅಥವಾ ಒಂದು ಒಲಿ ಮಾಡಿದೆ ಅಲ್ಲ. ನಂಗೆ ಈಗ ರಾಮ 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 ಅಂದ್ರೆ ಏನ ಅಲ್ಲ, ಆ ರಾಮ ಕೂಡ ಎತ್ತಾರಂಗಲೇ ರಾಮ ರಘುವರ ರಾಮ ರಘುವರ ಅತ್ತಂದು ಅಲ್ಲಿಯ ರಾಗ ಕೋಡ ತಾಳ ಕೋಡ ಆ ಭಾವ ಸೇವನೆ ಅದು ಈ ಭಜನೆಯು ನಾಮತ. ಭಜನೆಯು ನಾಮತ ನಾಮವೇ ಏನಿದೆಲ್ಲ ಕೂಡ ಉಂಡವರು ನಾಮವೇ ಹಿಂದಿನೆಯೋ ಶ್ಯಾಮ್ ಕುಡಿದ್ರೆ ಎಲ್ಲ ಕೂಡ ಸುಂಡಿಕಿಟ್ರು ಅಲ್ಲೇ ಭಜನೆಯ ಅದೇ ಆ ಶೋಕ ಅದು ಪಾಡುನೆ ಅದು ದೇವರ ನಾಮವತ. ಅದು ರಾಗ ತಾಳ ಸ್ವರ ಭಾವ ಕೋಡ ಸೇವನೆ ಅದು ಇಲ್ಲ. ಈ ಭಜನೆ ಮಣ್ಣು ಏನೇನಾರಂದಲೇ ಕೀರ್ತನೆ ಎಂಬುದು ತನಿಯ ಒಂದು ಆತ್ಮ ಪಾಡುದು. ಸಂಕೀರ್ತನೆ ಎಂಬುದು ಎಲ್ಲ ಸೇದು ಪಾಡುದು. ಭಜನೆ ಎಂಬುದು ಎಲ್ಲ ಸೇದು ಪಾಡುದು, ಪಿನ್ಪಾಟೋಡು ಪಾಡುದು. ಈಗ ಕೈ ತಟ್ಟುನೆ ಒಳ್ಳೆ ಕೈ ತಟ್ಟಿ ಪಾಡುನೆ 4 ಸೊಟ್ಟು ರಕ್ತ ಸೇದರ ನಂದು ಒಡಂಬೆಲ್ಲ ನರಂಬೆಲ್ಲ ಇದು ಅರಿವಿಯಲ್ ರೀತಿಯ ಮನಸ್ಸು ಲಯಂ ಅಂದಲೆ ಆ ಒಂದು ಜನಕ್ಕೆ 4,000 ಎಣ್ಣಗಳು ಬಂದು ನಡೆದೆ. ಅಪ್ಪರ ಎಣ್ಣಗಳ ಗಮನಿಸಿಲ 4,000 ನೊಗೆ ಕಲಿಯುಗನೊಗೆ 4 ಎಣ್ಣತೆ ಒಳ್ಳೆ ಎಣ್ಣೆ ಒಟ್ಟು 4 ಹೆಣ್ಣು ಆಗ ಇದನ್ನ ಮ್ಯಾಥಮೆಟಿಕ್ಸ್ನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಾಗ ಡಿವೈಡ್ ಮಾಡಿ ನೋಡಲೆ ಇದು 0.1% ಈ ಸೆಕ್ಟರ್ 0.001% ಈ ಸೆಕ್ಟರ್ 10% ಕೂಡ ಒಳ್ಳೆ ಎಣ್ಣಿಲ್ಲ. ಆ 4 ಒಳ್ಳೆ ಎಣ್ಣವ ನಂಗ ಬುದ್ಧಿ ಕೊಂಡು ಧೃತಿ ಕೊಂಡು ಒಳ್ಳೆ ಸೈಲ್ ಪಡ್ತೀವಳೆ
ನಂಗೆ ಈ ಕಲಿಯುಗವ ಇನ್ನು ಮುಕ್ತಿಯ ನೋಕಿ ನಂಗೆ ಪಯಣ ಆಯ್ತಾಂ ಬರ್ತ ಏಕೆಂದರೆ ಕಲಿಯುಗ ಅಟ್ಟತ್ತ ಆಟದ ದಾರಿ ಏಟು ತಪ್ಪು ಕೆಡಿಯ ಯುಗ ಬಂದು ಈ ಯುಗನ ಗೆಲ್ಚದೆ ನಂಗೆ ಸ್ವಲ್ಪ ಸತ್ವಗುಣ ಎಲ್ಲ ಹೊರಸೆತ್ತಿ ನಾನು ಈ ರಜೋಗುಣನ ಬಿತ್ತು ತಮೋ ಗುಣ ಎಲ್ಲ ಅದನ್ನ ಆಡಿದ್ದು ಇದನ್ನ ಮೇಲೆ ಅದನ್ನ ಮೇಲೆ ಕುಟುಂಬ ಅದನ್ನ ಎನಗ ತುಂಬ ಪಟ್ಟದಲ್ಲ ಪುರುಳ್ ರೀತಿಯಾನ ಎಲ್ಲವ ಅಪಕರಿಪ ನೋಕಿತ ಈ ಎಣ್ಣೆಲ್ಲ ಬಿತ್ತಿನವ್ರ ಅಲ್ಲ ಮಹಾಜ್ಞಾನಿಗಳು ಏನೋ ಮಾಡ್ಯಾರ ಅನ್ನಲ್ಲ ಈ 4,000 ಎಣ್ಣಗಳ ಒಂದು ಜನ ಉದಯಪ್ಪ ಎಣ್ಣಗಳ ಮೇಲೆ ಏನ ಕೊರಚ್ಯಾರ ಧ್ಯಾನನವ ಕೊರಚ್ಯಾರ ದೇವ್ರ ನಾಮವ ಏನೇ ಕೊರಚ್ಯಾರ ದೇವ್ರ ನಾಮವ ಬರದನೇ ಕೊರಚ್ಯಾರ ಇಲ್ಲ ಸತ್ಸಂಗ ಉಪದೇಶ ಭಜನೆ ಮೂಲವ ಅದನ್ನು ಕೊರಚ್ಯಾರ ಇದು ನನಗೆ ಅದನ್ನ ಕಮ್ಮಿ ಮಾಡಿನೇ ಬಂದಾರ ಎತ್ತ ಕಮ್ಮಿ ಮಾಡಲಿಯೋ 1,800 ಘಟ್ಟತ ಕಮ್ಮಿ ಮಾಡ್ತಾ ಬಿಡ್ತಾರೆ ಅದ್ರ ಮೇಲೆ ಕಮ್ಮಿ ಮಾಡ್ತಾ ಬಿಡ್ತಾರೆ ಅದ್ರ ಮೇಲೆ ಕಮ್ಮಿ ಮಾಡುವ ಶಕ್ತಿ ಅಟ್ಟಂದಲೇ ಅವಾಗ ಪರಮಹಂಸರ ಇದ್ದಾರ ಮನೋನಾಶನಂ ಪರಮಹಂಸ ಇತ್ತ ಈ ಅಂಡ್ರಾಡ್ நீங்கள் ஏதாவது ஒருக்குது வந்து இதில் எண்ணவை நீங்கள் யோசிச்சது ஏசா எண்ணெய் ಬಂದರಾ ಆತ ಮೂಚೆ ಗಮನಿಸಿದ ಒಂದು ಜನಗ 21,600 ಟೈಮ್ ಮೂಚಿತ್ತು 4,000 ಕುறைந்த ಪಚ್ಚ ಅದು ಪದಟ ಕಾಲನೊಗೆ ಎಣ್ಣಗಳು ಜಾಸ್ತಿ ಯಾರ ದುಃಖ ಕಾಲನೊಗೆ ಎಣ್ಣಗಳು ಜಾಸ್ತಿ ಯಾರ ತಪ್ಪಾ ಮುಡಿ ನೋಡ್ರ ಓವೇ ಏನಾಯ್ಟ್ರವ್ರಿ ಏನಾಯ್ಟ್ರ ಸಂತೋಷ ಇದ್ರೆ ಸ್ವಲ್ಪ ಎಣ್ಣೆ ಕಮ್ಮಿ ಯಾರ ಅತ್ತ ಇಂಥ ಒಳ್ಳಂಗಿದ್ದೇವೆ ಸೊ ಒಳ್ಳಂಗಿದ್ದ ಎಲ್ಲ ಹರ್ಸವ ಇದ್ದೇವೆ ಅತ್ತಪ್ಪ ನೆಲೆ ಬಂದ್ರ ದುಃಖ ಕಾಲನೊಗೆ ಎಣ್ಣಗಳು ಜಾಸ್ತಿ ಯಾರ ಎಣ್ಣಗಳು ಜಾಸ್ತಿ ಅಪ್ಪನ ನಂಗೇನು ಮನಸ್ಸು ಅಲೆ ಪಾಂಜರ ಆ ಗುಡಿ ಒಪ್ಪನ ಈ ಗುಡಿ ಒಪ್ಪನ ಇದೇತ ನಡೆದುಬಿಟ್ರಿ ಆ ಜೋಶಿಯರೇನೇ ಇಯಾರ ಇದೇವರೋಡು ಇಡೇನೇ ಇಯಾರ ಅಂಗಲಪ್ಪು ಗಡ ಪದಟ್ಟ ಕಲಿಯುಗನಗೆ ಕಲಿಯಿಂದಲೇ ಪದಟ್ಟ ಇದೆಲ್ಲ ಆಗ ಅದನ್ನು ಕೊರಚಿ ನಂಗೆ ಎಣ್ಣ ಎತ್ತೆ ನೋಡಿ ನಂಗೆ ಎಣ್ಣವೇ ನಂಗೆ 60 ಮುಡಿಯ ಇದು ಬೇರೆ ಒಂದು ಸೂಕ್ಷ್ಮ ಮನಸ್ಸುಗೋಸಿ ಏಸಗೆ ಎಣ್ಣ ಉದಯ ನಡೆದೆ ತುಂಬ 60 ಮುಡಿಯ ಆಗ ನಂಗೆ ಪೈರ್ಚಿ ಆಗಪಟ್ಟ ಆತ್ಮ ಅದು ಬಂದು ಎಣ್ಣವಿಗೆ ಉಂಚಿತು ಇದೇ ಒಳ್ಳೆ ಎಣ್ಣವ ಕೆಟ್ಟ ಎಣ್ಣವ ಮನಸ್ಸಾಕ್ಷಿಯಿಂದ ಒಗಸಿದ್ದು ಎಲ್ಲ ಆಲ್ಮೋಸ್ಟ್ ದೇವರಿದ್ದಾರೆ ಎಲ್ಲವೇ ದೇವರಿರ್ತಾರೆ ಆ ಮನಸ್ಸಾಕ್ಷಿಯಿಂದ ದೇವರು ಸಾಕ್ಷಿಭೂತ ಇದನ್ನು ಗೆವಲಿಪ್ಪನೋಗೆ ನಡೆದಾರೆ ಭಜನೆಯ ಕುಳವನೆ ಏನು ನಡೆದಾರ ಅದಂದರೆ ಈ ಎಣ್ಣಂಗಳಿನ್ ಕೂಟು ಅತ್ತ ಮನಸ್ಸು ಕಲೆಕ್ಷನ್ ಆಫ್ ಥಾಟ್ಸ್ ಇಸ್ ಮೈಂಡ್ ಅದು ಕಮ್ಮಿಯಾರ ಪಡಿಪಡಿಯ ಕಮ್ಮಿಯಾರ ಆಗ ಭಜನೆಯ ಕುಳದಲ್ಲಿ 54 ರಾಗನೋಗೆ ಬುರುವೆ ಭಜನೆ ಪಾಡಲಿಯೋ ಭಜನೆ ಪಾಡುವಕರಿಗೆ ರಾಗ ಆಡದೆ ಅಂತ ಕೂಡ ಸಿಲ್ಲರ ಇರು ಅಲ್ಲ 54 ಒಂದು ಕುರಿಪಿಟ್ಟ ಸಾಯಿ ಭಜನೆ ಆಗಲಿ ಸರಿ ಒಂದು ಬಡಗು ಭಜನೆ ಪಾಡಲಿ ಸರಿ ಕೀರ್ತನೆ ಪಾಡಲಿ ಸರಿ ಕುರಿಯಿಂದ ಪಚ್ಚ 3 ರಾಗಗಟ್ಟ ಒಟ್ಟ ಈ ರಾಗೆಲ್ಲ ಏನು ಮಾಡ್ರ ಅಂದ್ರೆ ಮನಸ್ಸಿಗೆ ಒಂದು ಇದವಾನ ನೆಲೆಯ ತಂದರ ಒಡಂಬಗ ಮೈಗ ಹರಸವ ತಂದರ ಒಂದು ಆತ್ಮನ ನಿಲೆಯ ಹೊರಾಸೊಂದು ಎತ್ತಿನ ಬಂದರ ಒಂದು ನೆಮ್ಮದಿಯಾನ ನಿಲೆಯೂ ತಂದರ ಭಜನೆಗೆ ಒಂದು ಶಕ್ತಿ ಹಿಡಿದೆ 10 ಜನ தொடர்ந்து ಭಜನೆ ಕೊಡೋದಿಂದಲೇ ನಿಂಗೆ ಯಾಕು ಮನಸ್ಸಿಗೆ ನೆಮ್ಮದಿ ಅಟ್ರ ಒಡಂಬು ಸಂಕಟ ಪಾಡುವ ಸರಿಯಾರ ಈ ವಿಷಯ ಹಿಡಿದೆ ಆಗ ಭಜನೆ ಪಾಡುವಕ್ಕೆ ಎತ್ತಿಂದಲೇ ಇಂಗ್ಲೀಷ್ನ ಯಾರ ಡಬಲ್ ಡಿಲೈಟ್ ಅಂದು ಈ ಡಬಲ್ ಡಿಲೈಟ್ ಅಂದ್ರೆ ಏನಂದ್ರೆ ಅದು ಭಜನೆ ಪಾಡುವಕ್ಕೆ ಮಟ್ಟು ತಡೆದು ಮಂತ್ರ ಒಂದು ಬ್ರಾಹ್ಮಣ ಬಂದು ಮಂತ್ರ ಇದ್ದಾರೆ ಆಚಾರ್ಯರು ಮಂತ್ರ ಇದ್ದಾರೆ ಅಂದ್ರೆ ಏನೋ ಮಂತ್ರ ಏನಂತ ಕೂಡ ದಾರು ಪುರಿಯ ಅವಕ್ಕ ಒಬ್ಬತ ಅರ್ದಾರ ಮಂತ್ರಗೆ ಅರ್ಥವ ಸಿಲ ಟೈಮ್ ಉಣ್ಮೆ ಹೋಗೋದಲ್ಲಿ ಈ ಕಾಲನಾಗೆ ಯಜುರ್ವೇದ ಬ್ರಾಹ್ಮಣೋ ಋಗ್ವೇದ ಬ್ರಾಹ್ಮಣೋ ಅವಕ್ಕೆ ಮಂತ್ರ ಮನಪಾಡ ಮಾಡಿದಾರ್ತವ್ರೆ ಮಂತ್ರ ಉಣ್ಮೆಯನ್ನು ಒಳ್ಳರ್ಥವು ಕೂಡ ಅರಿಯರು ಬಂದು ಟಕ್ಕನ ಪೂಜೆ ಮಾಡಿಟ್ಟು ಹೊಯ್ಟಾರ ಅದು ಲಕ್ಷಣೆಗಾಗಿ ಕಾಣಿಕೆ ಅದು ಅವಕರ ಜೀವನ ಅತ್ತ ಅವಕರ வாழ்க்கை ಒಂದು ತಪ್ಪು ತೆಗುದಿಲ್ಲ ಅದನ್ನ ಮಾಡಿಟ್ಟು ಇಟ್ಟಾರ ಆಲೆ ಭಜನೆ ಕುಲವನ ಏನ್ ನಡೆದಾರ ಅಂದ್ರೆ ಭಜನೆ ಪಾಡುವಕ್ಕೂ ಅತ್ತ ಒಂದು ಉಣರ್ವು ಸಿಕ್ಕಿರ ಇದನ್ನ ಕೇಪೋಕ ಅದಗ ವಿಡ ಉಣರ್ವು ಸಿಕ್ಕಿರ ಈ ವಿಷಯ ಕೀರ್ತನೆ ಸಂಕೀರ್ತನೆ ದೈವ ಸಂಕೀರ್ತನೆ ಇಳೆಯರಾಜ ಪಾಠ ಕೆತ್ತಲ್ದ ನೆರೆಯ ಊರಕ್ಕೆ ಬಂದಾರ ಆಗ ಇಳೆಯರಾಜ ಸಿನಿಮಾ ಪಾಡ್ತಾ ಇದ್ದಾರೆ ಆ ಮಿಲ್ಲಿಸೈನಿಗೆ ಆಸಗ ಒಂದು ಮನಸ್ಸುಗ ಇದವತ ಮ್ಯೂಸಿಕ್ಗ ಆಸಗ ಒಂದು ಶಕ್ತಿ ಹಿಡಿದೆ ರೋಗ ನಿವಾರಣಗ ನಾದ ಬ್ರಹ್ಮಂ ರೋಗ ನಿವಾರಣಂ ನಾದ ಬ್ರಹ್ಮಂ ಶಾಂತಿ ಪ್ರದಾಯನು ನಾದ ಬ್ರಹ್ಮಂ ಆತ್ಮಶಕ್ತಿ ಉತ್ಪತ್ತಿತಂ ಈ ವಿಷಯ ನಡ್ತಾರೆ ಆತ್ಮಶಕ್ತಿ ಉತ್ಪನ್ನ ಮಾಡಿ ಎತ್ತಿ ನೋಪದಾಗ ವಿಷಯ ನಡ್ತಾರೆ ಹಾಗಂತಲ್ಲ ನಂಗೆ ಮನಾಡುವ ಸಂಕಟ ಎಲ್ಲ ತೀರ್ರ ಮನಸ್ಸಿಗೆ ಸಂಕಟ ಎಲ್ಲ ಒಯ್ಪ್ಲಿಯೇ ಮನಸ್ಸಿಗೆ ನೆಮ್ಮದಿ ಸಿಕ್ಕಿಟ್ರ ಇಂದು ಮನಸ್ಸು ಒಳ್ಳೆ ಸಂತೋಷ ಮಾಡಿದೆವು ಒಡಂಬಗೆ ಒಂದು ತನಿ ಒಲಿಮೆ ಸಿಕ್ಕಿತ್ತು ದೇಹ ಅದು ಮನ ಆರೋಗ್ಯ ಅಟ್ಲಿ ದೇಹ ಆರೋಗ್ಯ ಮನ ರೋಗ ಒಯ್ಪ್ಲಿಯೇ ದೇಹ ರೋಗವೂ ಒಯ್ಟ್ರ ಒಡಂಬ ಸಂಕಟ ಎಲ್ಲ ಒಯ್ಟ್ರ ಈಸಗೂ ನಾದ ಬ್ರಹ್ಮ ಆ ಶಕ್ತಿ ಹಿಡಿದೆ ಶಾಂತಿ ಸಿಕ್ಕಿರ ಶಾಂತಿ ಮನೆ ನೆಮ್ಮದಿ ಆನಂದ ಸಿಕ್ಕಿರ ಕಾರಣವಿಲ್ಲ ಸಂತೋಷ ಸಿಕ್ಕಿರ ಪ್ರಶಾಂತಿಯು ಸಿಕ್ಕಿರ ಈಸಗೂ ನಾದ ಬ್ರಹ್ಮ ನಡೆದ ಈಗ ಒಂದು ವಿಧನಕ್ಕೆ ಪಾಡುವಕ್ಕ ಅದು ದೈವ ಸಂಕೀರ್ತನ ನಾ ಹೇಗುದು ಇಳೆಯರಾಜನ ಪಾಟಿಗೆ ಹೆಸರನ್ನು ವರಿ ಮಾಡಲೆ
ಅಪ್ಪ ದೇವರ ನೆಂಚಿ ಎಲ್ಲಾವರು ಆ ಇಳೆಯರಾಜಾಗೂ ದೇವ್ರ ಕರ್ಮೆ ಕೊಟ್ಟಿದ್ದಾರೆ. ಈಗ ದೇವರ ನೆಂಚಿ ಆ ದೇವರಾದರ ನೆಂಚಿ ಒಬ್ಬೊಬ್ಬನು ಸೋಮಿತ ನಗೋಸಿದ್ದು ಪಾಡ್ಯಾರ ಆ ಭಾವನ ಪಾಡುನೆ ಇದು ಎಸ್ಸಗ ವಿಷಯವ ಮಾಡ್ರ ಭಜನೆ ಮಾಡ್ನೆ ಇಲ್ಲಿ ಈ ಶರೀರ ಕುಳಿದು ನಡೆದಿಂದಲೇ ಇದನ್ನ ಒಳಿವಟ್ಟ ಎಂದು 30 ಅಡಿಗೆ ಅಡದಿಂದಲೇ ಭಜನೆ ಪಾಡ್ನ ಅದು 40 ಅಡಿಯಿಂದ 50 ಅಡಿ ಗಂಟ ವರ ಇದೆಲ್ಲ ಕಂಡು ಗೊತ್ತು ವರ ಅದು ಆ ಒಳಿವಟ್ಟ ಇದೆಲ್ಲ ಒಯ್ಯಿ ಅದೇ 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 ಟಚ್ ಮಾಡಿ ಅವಕ್ಕೆ ಮನ ಮಾಟ್ರಾರ ಈಗ ಪುರಿಂಜಾಗಲಿಯೋ ಅವಕ್ಕೆ ಗೋಸ ನೆರೆಯ ಮಾಟ್ರ ಮಗ ಈ ಭಜನೆ ಕೀರ್ತನೆ ಉದವಿರ ಅವಂತ ಕೀರ್ತನೆ ಎಪ್ಪರ ವಸ್ತಿ ಅದನ್ನೋಗಿಯೋ ಸಂಕೀರ್ತನೆ ಎಲ್ಲ ಸೇದು ಭಜನೆ ಪಿನ್ಪಾಟೋಡು ಪಾಡ್ನೆ ಅದಪ್ಪರ ವಸ್ತಿ ಮೂರಾவது தெய்வ ಸಂಕೀರ್ತನೆ ಸೋಮೇತ ನಗೋಸಿದ್ದು ಪಾಡ್ಯಾರಾಮನತ ಆ ಭಾವ ಬಂದರ ಆಗ ಎಂದು ಪಾಡುವಕ ನಾ ಎಂದು ಎಗು ಪ್ರಾರ್ಥನೆ ಮಾತಾ ಸಾವಿತ್ರಿಯ ಮೊದಲು ಕೊರ್ಚದು ಸಾವಿತ್ರಿ ಮನೆ ಸೂರ್ಯನ ಹೆಸರು ಸವಿತೂರು ತಂದಯ್ಯರ ಆ ಸಾವಿತ್ರಿಯ ಕೊರ್ಚುನೆ ಪ್ರಾಣಶಕ್ತಿ ಮೂಲಿಯವ ಎನಗೋಸಿದ್ದು ಮಾತಾಡು ಎನಗೋಸಿದ್ದು ಪಾಡು ಒಂದು ಭಜನೆಯ ನಿಂಗ ಇನ್ನು ಸಂತ ಪಾಂಡೇದ ಪಪ್ಪನೆ ಕುறைந்த ಪಚ್ಚ 21 ಟೈಮ್ ಪ್ರಾಕ್ಟೀಸ್ ಮಾಡು ಆ ಪ್ರಾಕ್ಟೀಸ್ ಆಗಪಟ್ಟುತ್ತಾ ನಿಂಗೆ ಪರ್ಫೆಕ್ಷನ್ ತಂದ್ರ ಆಸಗ ಮುಯರ್ಚಿ ಮಾಡಿ ಒಪ್ಪುದು ನೀ ಎಲ್ಲ ಪಾಡ್ಲಿಯೋ ಭಾವ ಆಗ್ತಾ ಬಂದ್ರ ಸ್ವಾಮಿ ಎನಗೋಸಿದ್ದು ಪಾಡಿವಿ ಎಲ್ಲ ಗೊಸಿದ್ದು ಕೇತ್ ನೋಡಿವಿ ಎಲ್ಲ ಕೊರೆಯು ಭಜನೆಗೆ ತೀರ್ಚಿವಿ ತಮ್ಮ ಉಣರ್ವನಾಗೆ ಮೊದಲು ಇಂದು ಓದಿಲಿ ಸರಿ ಕೊನೆವೇ ಓದಿಲಿ ಸರಿ ಒಳ್ಳೆ ಮಾತಾಡೋದು ಸರಿ ಒಳ್ಳೆಯ ಒಂದು ಆಣ್ಮೀಗ ಸೊರ್ಪಳಿವರಾರು ಸರಿ ಇಲ್ಲ ಏನ ಉಲಗ ರೀತಿಯಾದ ಕಲ್ವಿಯಲ್ಲಿ ಸರಿ ಒಳ್ಳೆಗೆ ಮಾತಾಡೋದು ಒಳ್ಳೆಗೆ ಓದೋದು ಒಳ್ಳೆಗೆ ಜ್ಞಾಪಕ ಶಕ್ತಿ ಆಡೋದು ಒಳ್ಳೆಗೆ ಅದನ್ನೋಗೆಲ್ಲ ಪರಿಚಯಗೆ ಇದನ್ನೋಗೆಲ್ಲ ಪಾಸ್ ಮಾಡೋದು ಅಂತೆಲ್ಲ ಕೂಡ ಈ 3 ಪ್ರಾರ್ಥನೆ ಅಪ್ಪರ ಮುಖ್ಯ. ಮೊದಲು ಸಾವಿತ್ರಿಯ ಕೊರ್ಚುದು ಸಾವಿತ್ರಿ ಪ್ರಾಣಶಕ್ತಿ ಸಾವಿತ್ರಿಯಮ್ಮ ಎನಗೋಸಿದ್ದು ನಿಂಗ ಈ ಭಜನೆ ಪಾಡಲುಗಳನ್ನ ವರಿಗಳೆಲ್ಲವ ಎನಗೋಸಿದ್ದು ನಿಂಗೆ ಓದಿವಿ ಎನಗೋಸಿದ್ದು ಆ ವಾಯ್ಸ್ ಆ ಸ್ವರವ ಆ ವಾಕ್ ಶಕ್ತಿ ಅದನ್ನ ಹೇಳ್ತಾರೆ. ಅದು ನೋಡು ಸರಸ್ವತಿ ಸಾವಿತ್ರಿಯಮ್ಮ ಮೂಲಿಯವ ಆ ವಾಕ್ ಶಕ್ತಿ ಪ್ರಾಣಶಕ್ತಿಯ ನಿಂಗೆ ಹೊರ ಶಕ್ತಿನ ಬಂದು ಎನಗೋಸಿದ್ದು ಮಾಡಿವಿ ಅಂದ್ರೆ ಅದು ನಿಂಗಿಲ್ಲ ಅಮ್ಮತ್ತ ಆ ಶಕ್ತಿ ತಂದೆಯ ಪಾಡೋದಕ್ಕೊಂದು ಶಕ್ತಿ ಬೇಕಲ್ಲ ಕೇಳ್ಬೋದಕ್ಕೊಂದು ಶಕ್ತಿ ಬೇಕಲ್ಲ ಮನಸ್ಸ ಈಗ ನಿಂಗೆ ಮಂಡಿಯೆಲ್ಲ ಆಟಿದ್ದಿ ಇದಕ್ಕೊಂದು ಶಕ್ತಿ ಬೇಕು ಶಕ್ತಿ ಇಲ್ಲದ್ರೆ ಇದು ನಡೆಯ ಇದನ್ನು ಕೇಳ್ಬೋದು. ಎರಡಾವುದು ಸರಸ್ವತಿ ಅಮ್ಮ ಮೂಲಿಯವ ಹೀಗೆ ಹೇಳುದು ನಾ ಇಂದು ಪಾಡಿದದನ ನಾ ಇಂದು ಎನ್ನ ಮೂಲಿಯವ ಸಾವಿತ್ರಿ ಅಮ್ಮ ಇದನ್ನ ಈ ಪಾಠ ಪ್ರಾಕ್ಟೀಸ್ ಮಾಡನೆ ಈ ಶಕ್ತಿ ವಾಕ್ ಶಕ್ತಿ ಬಪ್ಪನೆ ಆ ಮನಸ್ಸು ನಡುವ ಆ ವರಿಗಳು ಆ ಪಾಡಲ್ ಆ ಭಜನೆ ಲಿರಿಕ್ಸ್ ಆ ಭಾವ ಓಡಬಹುದು ರಾಮ ರಘುವರ ಅಥವಾ ರಾಮನ ಅಯ್ಯ ರಘು ಆ ರಾಮನ ಕರ್ಪಣೆ ಮಾಡಿ ನೋಡುದು ಈಗಿತ ಭಾವ ಬಂದ ಇದೆಲ್ಲ ಅದೇ ಕರ್ಪಣೆ ಮಾಡಿಟ್ಟು ಪಾಡಲು ಕೊಡೋದು ಇದೆಲ್ಲ ಅದೇ ನೋಡುವುದು ಆಗ ಪ್ರಯತ್ನ ಪ್ರಾಕ್ಟೀಸ್ನಾಗೆ ಅದು ಬಂದರ ಆ ಭಾವ ಒಪ್ಪುದು ಇದಕ್ಕೆ ಮುಯರ್ಚಿ ಮಾಡೋದು ಅದೇ ಆ ನಿಮಿಷ ಕರ್ಪಣೆ ಮಾಡೋದು. ಈಗ ನಿಮಗೆ ಯಥಾರ್ಥ ಎಂಬುದಲ್ಲೇ ಶಿವಾಜಿ ಗಣೇಶನ ಕಲ್ಪನೆ ಮಾಡೋದಿಲ್ಲ ಶಿವಾಜಿ ಗಣೇಶನ್ ಎತ್ತಿದ್ದಾರೆ ಬರಿಯಾಕ ಯಾಕ ಶಿವಾಜಿ ಗಣೇಶನ್ ನೀವು ನೋಡ್ತಿದ್ದಿ ಟಿವಿನಾಗ ಕಲ್ಪನೆ ಮಾಡಾಕು. ಈಗ ಶಿವಾಜಿ ಗಣೇಶನ ಟಿವಿ ನೋಡಿಬಿಟ್ಟು ಶಿವಾಜಿ ಗಣೇಶನ್ ಎತ್ತಿದ್ದಾರೆ ಅಂತ ಕಲ್ಪನೆ ಮಾಡಾಕು. ಅಲ್ಲೇ ದೇವರ ನಾನು ನೋಡಿದಿಲ್ಲ ಅಲ್ಲ ದೇವರನ್ನ ಉರುವ ಒಂದೊಂದು ಫೋಟೋನಾಗೆ ಒಂದೊಂದು ತಿರುಮಾಳಿ ತೆತ್ತಿದ್ದಾರ ನಾರಾಯಣ ಶಿವನ್ ಎತ್ತಿದ್ದಾರೆ ಅಂತ ಬರ್ತೇನೆ ಆ ಕಾಚಿ ರಾಮರು ಎತ್ತಿದ್ದಾರೆ ಅದನ್ನ ನಿಂತ ಮಾಡ ಆ ಕಲ್ಪನೆ ಕಾಚಿ ಮಾಡಾಕು. ಸರಸ್ವತಿ ಅಮ್ಮ ಎತ್ತಿದ್ದೇವೆ ಸಿಂಹವಾಹಿನಿ ಪಾರ್ವತಿ ಇದ್ದೇವೆ ಅದಂತೂ ನೀ ಹೆತ್ತೆಯಮ್ಮ ಇದ್ದೇವೆ ಅದಂದು ಕಲ್ಪನೆ ಮಾಡಿ ಮಾಡನೆ ಇನ್ನು ಭಾವ ಕೂಡ್ರ ಇದು ಪಶ್ಯಂತಿ ಅತಂದು ವೇದ ಮೈರ. ಈಗ ಅರ್ಥ ಕಟ್ಟೆನ ಗಾಯತ್ರಿ ಮನೆ ಪಂಚಮುಗಿ ಈ ಪಂಚಮುಗಿ ಮೂಲ್ಯವ ನಂಗೆ ಹೇಳುದು ಐಂಬುಲಂತ ಈಗೆಲ್ಲ ಮಾಡಿ ಐಂಬುಲನ್ ಅಂತ ನಿಂಗೆ ಪಾಡಿದ್ದಿ ಬೇರೆ ಶಕ್ತಿ ಅಂತ ಪಾಡಿ ನಡೆದೆ ಐಂಬುಲನ್ ಇಲ್ಲಾಂದ್ರೆ ದಾರಿಗೆ ಹೆಂಗೋದು ಮುಡಿಯ. ಈಗ ಮನಸ್ಸಿನಾಗ ಎನ್ನ ಮೂಲ್ಯವ ಸಾವಿತ್ರಿಯಮ್ಮ ಪಾಡಿದ ಆ ವಾಕ್ಶಕ್ತಿ ಎಲ್ಲ ಮನಸ್ಸಿನ ಪದಿವಾಯ್ತದೆ ಮನಸ್ಸಿನ ಪದಿವ ಆಪದಗೂ ಆ ನಿನೈವಾಟರ್ ಮೆಮರಿ ಪವರ್ ಜಾಸ್ತಿ ಆಪದಗೂ ಸರಸ್ವತಿ ಅಮ್ಮನ ನಾ ಓದಿದ್ದು ನಿಂಗೆ ಪಾಡಿದ್ದು ಅದನ್ನು ಸಾವಿತ್ರಿ ಅಮ್ಮನ ಕೇತು ನಾ ಪಾಡಿದನೆಲ್ಲವ ನನ್ನ ಮನಸ್ಸಿನ ತಂಗಿ ಆ ಕರ್ಪನ ಕಾಚಿವ ನನಗೆ ಎತ್ತಿನ ಬಾರಿವಿ ಅಂತ ಸರಸ್ವತಿ ಅಮ್ಮನ ಸರ ಕೇತು ಗಾಯತ್ರಿ ಅಮ್ಮನ ಸರ ಏನಕ್ಕೆ ಕೇಳ್ಬೋದು ಇದನ್ನ ಎಲ್ಲಾ ಎತ್ತಿನೋ ಸೇತೀವಿ ಗಾಯತ್ರಿ ಮತ್ತೆ ಕಿವಿಗೆ ಎತ್ತಿನೋ ಎಲ್ಲಾನು ಸೇರ್ತದೆ ವಾಯ್ಸ್ ಐಂಬುಲನ್ ಮೂಲಿಯ ಸೇರ್ತದೆ ಕಣ್ಣ ಮುಚ್ಚಿ ಅವಕ್ಕೂ ಆ ಉಣರ್ವಣ ಒಪ್ಪುದು ಕೇಪ ಹೋಗ್ರು ಇದು ಮಾಡುನ ಏನಾರ ಅಂದ್ರೆ ಗಾಯತ್ರಿ ಮನೆ ಇಂದ್ರಿಯங்களுக்குண்டான ಅಮ್ಮ ವೇದ ಮಾತಾ ಗಾಯತ್ರಿ ಪಂಚಮುಗಿ ಗಾಯತ್ರಿ ಈ ಗಾಯತ್ರಿ ಮೂಲಿಯವ ಆ ಉಣರ್ವು ಎಲ್ಲಾಗೂ ಮೇಲೊಂಗಿರ
ಈಗ ಅಲ್ಲಿ ಕುಳವ ಭಕ್ತರಿಗ ಕುಳಿದರ ಪಿನ್ಪಾಟು ಪಾಡುವಗ ಅಲ್ಲಿ ಬಂದವಕ್ಕೆಲ್ಲ ಅತ್ತ ಒಂದು ಮನ ನಿರ್ಮಿಸಿದ್ದೀರ ಈ ಮೂರು ಪ್ರಾರ್ಥನೆಯ ಎಂದು ಕೈ ಕೊಟ್ಟಂದ್ರೆ ಶೀಬಾಗಾಯಿಯಿಂದ ಇದನ್ನು ಮಾಡು ನಮ್ಮ ಭಜನೆ ಗ್ರೂಪ್ ನಂಗೆ ಮೀಟಿಂಗ್ ಬಿಪ್ಪಾನ ಗುರುವಾಯೂರಿಗೆ ಮೊನ್ನೆ ಇದನ್ನು ಮಾಡಿನೇ ಬೋದು ಅದನ್ನು ಮಟ್ಟಲ್ಲ ಇದು ಮಾತಾಡೋಕೆ ಸಿತಿ ನೆರೆಯಾಗ ಸ್ವಾಮಿ ಮಾತಾಡೋದು ಮಾಡಿದ್ರು ಅಲ್ಲಿ ಇಲ್ಲಿ ಮೊದಲೇ ಗಡಗಡ ಇಟ್ಟಿರೋದಾಗ ಹೆಂಗೆ ನರ್ವಸ್ ಆಗ್ತಿರ್ತದೆ ನೋಡಿವಿ ನೀವೆಲ್ಲ ಗಡಗಡ ಅಂದ್ರೆ ஏதாவது எல்லாம் என்ன கேவலம் பண்ணிட்டாருலையோ எல்லாம் இதெல்லாம் மாத்தாடுறது முடியா அதனால அவரது அறியாதையும் ಒಂದು ಪಟ್ಟುದಲ್ಲ ನಡೆದಿಂದಲೇ ಒಂದು ಕೊನ ಅಹಂಕಾರವೂ ಅಡಗಿರ್ತದೆ ಎದುಗೂ ತಯಾರಾಗ್ತದೆ ಆಗ ಆ ಮಾತಾಡೋದು ಕೂಡ ನಂಗೆ